ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 64 ಶ್ರೀ ಬಸವಣ್ಣನವರು ಶ್ರೀ ಚನ್ನಬಸವಣ್ಣನವರಿಗೆ ಅನುಗ್ರಹಿಸಿದ ಸಂಪಾದನೆಯ ಮುಂದುವರೆದ ಭಾಗ. ಈಗ ವಚನ ಪ್ರಾರ್ಥನೆ ಬಸವರಾಜ್ ತೊಗ್ಗಿಯಣ್ಣವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಬ್ರಹ್ಮಸೂತ್ರವ ಬಲಿದು ಮರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು. ಬ್ರಹ್ಮಸೂತ್ರವ ಬಲಿದು ಮರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು. 6 ನೆಲೆ ಮಂಟಪದ 3 ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. 6 ನೆಲೆ ಮಂಟಪದ 3 ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಮೀರಿ ಕಂಡೆನು ಮಹಾ ಘನಲಿಂಗವ. ಮೀರಿ ಕಂಡೆನು ಮಹಾ ಘನಲಿಂಗವ. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಮೀರಿ ಕಂಡೆನು ಮಹಾ ಘನಲಿಂಗವ. ಮೀರಿ ಕಂಡೆನು ಮಹಾ ಘನಲಿಂಗವ. ಬ್ರಹ್ಮಸೂತ್ರವ ಬಲಿದು ಮರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು. ಅಷ್ಟದಳ ಮಂಟಪದ 8 ಕೋಣೆಗಳೊಳಗೆ ಅಷ್ಟಲಿಂಗಾರ್ಚನೆಯ ಅಷ್ಟಪೂಜೆ. ಅಷ್ಟದಳ ಮಂಟಪದ 8 ಕೋಣೆಗಳೊಳಗೆ ಅಷ್ಟಲಿಂಗಾರ್ಚನೆಯ ಅಷ್ಟಪೂಜೆ. ಅಷ್ಟಲಿಂಗಾರ್ಪಿತವು ದೃಷ್ಟ ಪ್ರಸಾದದಿಂ ನಿಷ್ಠೆ ನಿಜದಲ್ಲಿ ನಿರಂಜನವ ಕಂಡೆನು. ನಿಷ್ಠೆ ನಿಜದಲ್ಲಿ ನಿರಂಜನವ ಕಂಡೆನು. ನಿರಂಜನವ ಕಂಡೆನು. ನಿರಂಜನವ ಕಂಡೆನು. ಬ್ರಹ್ಮಸೂತ್ರವ ಬಲಿದು ಮರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು. ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನ್ನು ಹೊದ್ದನ ಶಿವನಿಲಯವು. ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನ್ನು ಹೊದ್ದನ ಶಿವನಿಲಯವು. ಏಕಾಂತವಾಸದೊಳಗೆ ಕೀಕರಣ ಪೂಜೆ ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ. ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ. ಬ್ರಹ್ಮಸೂತ್ರವ ಬಲಿದು ಮರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು. ಜಂತ್ರಸೂತ್ರದ ತೆರದಿ ನಿರಂತರಂ ನಿಜವಿಡಿದು ಮಂತ್ರ ಭೇದವನರಿದು ಸಂತೈಸುತ್ತಾ. ಜಂತ್ರಸೂತ್ರದ ತೆರದಿ ನಿರಂತರಂ ನಿಜವಿಡಿದು ಮಂತ್ರ ಭೇದವನರಿದು ಸಂತೈಸುತ್ತಾ. ನಿಶ್ಚಿಂತ ನಿರ್ಜಾತ ನಿರವಯಲ ನೈದಿದ ಮಹಾಂತ ಕೂಡಲ ಚನ್ನ ಸಂಗಯ್ಯನು. ಮಹಾಂತ ಕೂಡಲ ಚನ್ನ ಸಂಗಯ್ಯನು. ಚನ್ನ ಸಂಗಯ್ಯನು. ಚನ್ನ ಸಂಗಯ್ಯನು.
ಚನ್ನಸಂಗಯ್ಯನು ಬ್ರಹ್ಮಸೂತ್ರವ ಬಲಿದು ಮರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು, ಕರ್ಮವನ್ನು ಕಳೆದು ನಿರ್ಮಯನಾದೆನು. ಸುಶ್ರಾವವಾಗಿ ವಚನ ಪ್ರಾರ್ಥನೆ ಮಾಡಿದಂಥ ಬಸವರಾಜ ಸೊಗ್ಗಿನವರಿಗೆ ಅನಂತ ಶರಣಾರ್ಥಿಗಳು. ಈಗ ಶೂನ್ಯ ಸಂಪಾದನೆ ಮಾಲಿಕೆ 64 ಶ್ರೀ ಬಸವಣ್ಣವರು ಶ್ರೀ ಚನ್ನಬಸವಣ್ಣವರಿಗೆ ಅನುಗ್ರಹಿಸಿದ ಸಂಪಾದನೆ ಮುಂದುವರೆದ ಭಾಗ ಅನುಭವ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು. ಅವ್ರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಉಪನ್ಯಾಸ ನೀಡಬೇಕಂತಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯಿಂದ ಶರಣೆಂದು ಈ ಅನುಭವ ಮಾಲಿಕೆಯಲ್ಲಿ ಭಾಗವಹಿಸಿದಂತೆ ಎಲ್ಲ ಸಹೃದಯರಿಗೆ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಯ ಅನಂತ ಶರಣಾರ್ಥಿಗಳು. ಹಿಂದಿನ ವಾರ ಚನ್ನಬಸವಣ್ಣವರು ಬಸವಣ್ಣನವರಿಗೆ ಅನುಗ್ರಹ ಮಾಡಬೇಕಂತಕ್ಕಂಥ ಭಿನ್ನಹವನ್ನು ಮಾಡಿಕೊಂಡಾಗ ಅದಕ್ಕೆ ಅವರು ಹೇಳ್ತಾರೆ, ಬಸವಣ್ಣವರು, ಗುರುವಿಂಗೆ ನೀನೇ ಗುರುವಾದಾಗ ಮತ್ತೆ ನಿನಗೆ ಯಾಕೆ ಗುರುವಿನಿಂದ ಅನುಗ್ರಹ ಬೇಕು ಅನ್ನುವಂಥ ಮಾತು. ಲಿಂಗಕ್ಕೆ ನೀನೇ ಕರ್ತನಾದಾಗ ಮತ್ತೆ ನಿನಗೆ ಗುರುವಿನ ಮೂಲಕ ಲಿಂಗ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿ, ಜಂಗಮಕ್ಕೆ ನೀನೇ ಕರ್ತ, ಪ್ರಸಾದಕ್ಕೆ ನೀನೇ ಕರ್ತ, ಉಪದೇಶಕ್ಕೆ ನೀನೇ ಕರ್ತ, ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ ಎನಗೆಯೂ ನೀನೇ ಕರ್ತನಾದ ಕಾರಣ ನಾನು ಬೇಕನೆಲೆಮ್ಮೆ ಬೇಡ ಎನ್ನೆಲೆಮ್ಮೆ ಕಾಣ ಚನ್ನಬಸವಣ್ಣ. ಇಷ್ಟೆಲ್ಲ ಹೇಳಿದ ಮ್ಯಾಗೂ ಮತ್ತೂ ನೀ ಅನುಗ್ರಹ ಮಾಡಬೇಕು, ದೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬಿಡದೆ ಹೋದಾಗ, ಆಯ್ತು ಎಲ್ಲ ನೀನ ಇದ್ದು ಹೊತ್ನ್ಯಾಗ ನಾ ಏನು ಬೇಕನ್ನೋದೇನು ಬೇಡ ಅನ್ನೋದೇನು ಒಪ್ಪಿಗೆ ಕೊಟ್ಟಂಗೆ ಆಯ್ತು. ಈಗ ಅವರು ಅನುಗ್ರಹ ನಾನು ಮಾಡ್ತೀನಿ ತಗೋ ಅನ್ನುವಂಥ ಅರ್ಥದಲ್ಲಿ ಅವರು ಒಪ್ಪಿಗೆ ಕೊಟ್ಟದ್ದನ್ನು ಕಳೆದ ವಾರ ನೋಡಿದ್ವಿ ನಾವು. ಎನಗೆ ನೀನೇ ಕರ್ತನಾದ ಕಾರಣ ನೀನೇ ಹಗೆ ಮಾಡಿದರೆ ಅಹಗೆ ಮಹಾಪ್ರಸಾದವೆಂಬೆನ್ನಲ್ಲದೆ ಬೇರೆ ಸ್ವತಂತ್ರವನ್ನರಿಯನೆಂದು ಬಸವರಾಜದೇವರು ನಿರೂಪಿಸಲು ಚಿಕ್ಕದಣ್ಣಾಯಕರು ಅಂದರೆ ಚನ್ನಬಸವಣ್ಣವರು ಆ ಉತ್ತರಕ್ಕೆ ಮಹಾಪ್ರಸಾದವೆಂದು ಅನುಗ್ರಹ ಮಾಡಿಸಿಕೊಂಬ ಪ್ರಸ್ತಾವದ ವಚನ ಇಲ್ಲಿ ಬಂದು ನಿಂತಿತ್ತು ನಮ್ದು. ಏನು ಹೇಳಿದರು ಚನ್ನಬಸವಣ್ಣವರು? ದೇವ ಮಹಾಪ್ರಸಾದ ತನ್ನ ರೂಪ ತಿಳಿದು ನೋಡಬೇಕೆಂದು ಕನ್ನಡಿಯನ್ನು ಪಾವಸ್ಥೆಯ ಮಾಡಲು ಆ ಕನ್ನಡಿ ಬೇಕು ಬೇಡೆಂಬುದೇ ಅಯ್ಯ. ಪತಿಯಾಜ್ಞೆಯಿಂದ ಸತಿಪತಿ ಭಾವವ ಧರಿಸೆಂದರೆ ಸಂಯೋಗ ಕಾಲದಲ್ಲಿ ಅಲ್ಲವೆಂದೆನಬಹುದೇ. ನೀವೇ ಮಾಡಿದರೆ ನೀವೇ ಮಾಡಿದುದು, ನಾನೇ ಮಹಾಪ್ರಸಾದವ ಸ್ವೀಕರಿಸಿದರು ನೀವೇ ಮಾಡಿದುದು. ಅಂಗೈಯ ಲಿಂಗವ ಲಕ್ಷಣವ ನೋಡೆಂದು ಕೈಯಲ್ಲಿ ಕೊಟ್ಟರೆ ಲಿಂಗದಲ್ಲಿ ಲಕ್ಷಣವ ನೋಡಲಾಗದೆಂದು ಚನ್ನ ಸಂಗಮನಾಥನ ಕೋ ಎಂದು ಕೊಟ್ಟರೆ ಮಹಾಪ್ರಸಾದವೆಂದು ಕೈಕೊಂಡೆನು. ಗುರು ಬೆದರೆ ಅಂಜಿದರೆ ಮನವ ಸಂತೈಸಿ ಏಕಾರ್ಥದ ಭೇದವ ತೋರಿ ಭಿನ್ನಹವ ಮಾಡಿದೆನು. ಕೂಡಲ ಚನ್ನ ಸಂಗಮ ದೇವರ ಮಹಾಮನೆಯ ಗಣಗಳು ಮೆಚ್ಚಲು ಸಂಗನ ಬಸವಣ್ಣನ ಕರುಣದ ಶಿಶುವೆಂಬುದು ಮೂರು ಲೋಕವೆಲ್ಲವೂ ಅರಿದು ಜಯ ಜಯ ಅನ್ನುತ್ತಿದ್ದಿತ್ತು ಅಂತ ಹೇಳಿದರು. ಇಲ್ಲಿ ದೀಕ್ಷಾ ಅನುಗ್ರಹ ಬಸವ ಗುರುವಿನಿಂದ ಚನ್ನಬಸವಣ್ಣವರು ಬಸವ ಮಹಾಪ್ರಸಾದವೆಂದು ಕಾರುಣ್ಯ ದೀಕ್ಷೆಯ ಪಡೆದುಕೊಂಡು ಈ ರೀತಿಯಾದಂಥ ಮಾತುಗಳನ್ನಲ್ಲಿ ಹೇಳಿದರು.
ಏನು ಹೇಳಿದರು? ಈ ಶಿವಾದ್ವೈತ ಸಿದ್ಧಾಂತದಂತೆ ಅನುಗ್ರಹವನ್ನು, ಶಿವದೀಕ್ಷೆಯನ್ನು ಪಡೆದುಕೊಂಡು ನಡೀತತೆ ಅಲ್ಲಿ. ಇಷ್ಟು ಹೇಳಿದ ಮೇಲೆ ದೀಕ್ಷಾ ಕಾರ್ಯಕ್ರಮ ನಡೀತಲ್ಲಿ. ಯಾವಾಗ ನಡೀತದು? ಯಾವಾಗ ನಡೀತು? ಗುರುವಿಂಗೆ ನೀನೇ ಕರ್ತ, ಲಿಂಗಕ್ಕೆ ನೀನೇ ಕರ್ತ ಅಂದು ಅಪಿ ಕೊಟ್ರಲ್ಲ ಯಾರು? ಬಸವಣ್ಣವರು. ಆಯಿತು, ನಾನು ಬೇಕೆನಲೆಮ್ಮೆ ಬೇಡ ಎನಲೆಮ್ಮೆ ಅನ್ನೋ ಕಾರಣ ಆಯಿತು, ನೀ ಎಷ್ಟು ಹೇಳಿದ್ರು ಎಲ್ಲ ನೀನೇ ಅದಿ, ಮತ್ತ್ಯಾಕೆ ನಾ ಅಂತ ಹೇಳಿದ್ರು ಕೇಳವಲ್ರಿ ಅಂದ್ರೆ ನಿಮ್ಮ ಒತ್ತಾಯಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಏನು ಒಪ್ಪಿ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಲಿಂಗ ದೀಕ್ಷೆ ಆಯಿತು ಆದಮೇಲೆ ಲಿಂಗ ದೀಕ್ಷೆ ಕೊಟ್ಟರು. ಕೊಟ್ಟಾದಮೇಲೆ ಲಿಂಗ ದೀಕ್ಷೆ ಪಡ್ಕೊಂಡ ಮೇಲೆ ಚನ್ನಬಸವಣ್ಣವರು ಈ ಉದ್ಗಾರದ ವಚನಗಳನ್ನು ಹೇಳಿದ್ರು. ಇಲ್ಲಿ ಏನಿಲ್ಲಿ ಯಾವ ಉದ್ಗಾರವನ್ನು ಹೇಳಿದ್ರು ಅವರು? ದೇವ ಮಹಾಪ್ರಸಾದ, ದೇವರಿಗೆ ದೇವನಾದ ಮಹಾದೇವನೆಂಬ ಪರವಸ್ತುವೇ ಪರಮ ಮಹಾಪ್ರಸಾದವೆಂದೆನಿಸಿದೆ ನನಗೆ. ಆ ಅನುಗ್ರಹ ಆದಮೇಲೆ ಏನು ಅನಿಸೈತೆ ಅನ್ನೋದು ಹೇಳಾಕತ್ತಾರ ಅವರು. ಅದುವೇ ಬಸವಗುರು ಪ್ರಸಾದವು. ಎಂಥ ಪ್ರಸಾದ ಅಂದ್ರೆ ಅದು ದೇವರಿಗೆ ದೇವನಾದ ಮಹಾದೇವನೆಂಬ ಪರವಸ್ತುವೇ ಪರಮ ಮಹಾಪ್ರಸಾದವೆನಿಸಿದೆ. ಬಸವಣ್ಣವರು ಕೊಟ್ಟಿದ್ದಂಥ, ಬಸವಗುರು ಕೊಟ್ಟಂಥ ಪ್ರಸಾದ ಎಂಥದಂದ್ರೆ ಅದು ಪರಮ ಮಹಾಪ್ರಸಾದವೆನಿಸಿದೆ. ಅದುವೇ ಬಸವಗುರು ಪ್ರಸಾದವು. ಮುಂದೆ ಹೇಳಿದರು ಅವರು. ಮುಂದೇನು ಹೇಳಿದರು? ತನ್ನ ರೂಪ ತಿಳಿದು ನೋಡಬೇಕೆಂದು ಕನ್ನಡಿಯನು ಪಾವಸ್ಥೆಯ ಮಾಡಲು. ತನ್ನ ರೂಪವನ್ನು ನೋಡ್ಬೇಕಂತ, ತನ್ನ ಸ್ವಸ್ವರೂಪವನ್ನು ತಿಳಿದು ನೋಡ್ಕೊಬೇಕಂತ ಕನ್ನಡಿಯನ್ನು, ಉಪಾವಸ್ಥೆ ಅಂದ್ರೆ ಪೂಜೆ ಅಂತ ಅರ್ಥ, ಕನ್ನಡಿಯನು ನೆಲೆಗೊಳಿಸಿರುವಲ್ಲದೆ ಕನ್ನಡಿ ತನಗೆ ಬೇಕು ಬೇಡೆಂದು ಹೇಳುವುದಿಲ್ಲ. ಅದು ಸ್ಥಿರವಾಗಿರ್ತದೆ ಕನ್ನಡಿ. ನಮಗೆ ಬೇಕಾಗಿ ನಮ್ಮ ರೂಪ ನೋಡ್ಕೊಳ್ಳೋದಲ್ಲಿ ಕನ್ನಡಿಗೆ ಅದ ನೋಡ್ಕೊಂಡ್ರು ಅಷ್ಟ, ಬಿಟ್ಟರು ಅಷ್ಟ. ಕನ್ನಡಿಗೆ ಅದಕ್ಕೆ ಫರ್ಕ್ ಬೀಳಂಗಿಲ್ಲ ಅಂತ ಅವರು ಮುಂದೆ ಹೇಳಿದರು. ಅವರು ಸಾಧಕ ಶಿಷ್ಯನು ತನ್ನ ಸ್ವಸ್ವರೂಪವನ್ನು ಅರಿದು ನೋಡಿ ಅನುಭವಿಸಬೇಕೆಂದು ಪರಿಶುದ್ಧ ಪರಶಿವ ಸ್ವರೂಪಿಯಾದ ಸದ್ಗುರುವೆಂಬ ಕನ್ನಡಿಯನು ಪೂಜ್ಯ ಭಾವದಿಂದ ನೆಲೆಗೊಳಿಸಿಕೊಳ್ಳುವನು. ಆ ಸದ್ಗುರು ತನಗೆ ಬೇಕು ಬೇಡೆಂಬೆಂದನರಿಯದೆ, ಸದ್ಗುರುಗ ಅದನ್ನು ಅನುಗ್ರಹ ಮಾಡಬೇಕು ಮಾಡಬಾರ್ದು ಅನ್ನೋದು ಏನಿಲ್ಲ ಅಂತ, ಸದ್ಗುರುವಿಗೆ ಏನಿಲ್ಲ ಅಂತ ಕನ್ನಡಿದ್ದಂಗೆ ಅಂತ. ಸದ್ಗುರು ಅಂದರೆ ಕನ್ನಡಿಗೆ ಹೋಲಿಸ್ತಾರಲ್ಲೇ. ನೀವು ಸದ್ಗುರುನ ಹತ್ರ ಹೋಗಿ ಪಡ್ಕೋಬೇಕು. ಸದ್ಗುರುವಿಗೆ ಕೊಡ್ಬೇಕನ್ನೋ ಇಚ್ಛಾನೂ ಇಲ್ಲ, ಕೊಡಬಾರ್ದನ್ನೋ ಇಚ್ಛಾನೂ ಇಲ್ಲ ಅಂತ ಬಸವಣ್ಣವ್ರದ್ದಾತಲ್ಲಿ. ಇವ್ರು ಹೋಗಿ ದುಂಬಾಲ ಬಿದ್ರಂತ ದೀಕ್ಷಾ ಕೊಟ್ಟರೆ ಹೊರತು ಅವ್ರ ಬಾಯಲ್ಲಿ ನಾನು ದೀಕ್ಷೆ ಕೊಡ್ತೇನೆ ಅಂತ ಹೇಳಿಲ್ಲ ಅಂತ ಆ ಅರ್ಥ. ಕನ್ನಡಿ ಇದ್ದಂಗೆ ಸದ್ಗುರು ಅಂತಕ್ಕಂಥ. ದೀಕ್ಷಾ ಪ್ರಸಂಗಗಳು, ಅನುಗ್ರಹ ಪ್ರಸಂಗಗಳು ಹೆಂಗೆ ನಡಿಬೇಕಂದ್ರೆ ಹಿಂಗೆ ನಡಿಬೇಕಂತ. ಹಂಬಲ ಶಿಷ್ಯನ ಹತ್ರ ಇರಬೇಕು. ಆ ಹಂಬಲ ಶಿಷ್ಯನ ಬಳಿ ಇರಬೇಕಾಗತ್ತೆ. ಹಂಬಲವಿಲ್ಲದ ಶಿಷ್ಯನಲ್ಲಿ ಬಳಿ ಹೋಗಿ ಗುರು ಒತ್ತಾಯಪೂರ್ವಕವಾಗಿ ಅನುಗ್ರಹ ಮಾಡೋದಿಲ್ಲ ಅನ್ನೋ ಅರ್ಥ ಇದು ಅಂತ. ಅದು ಕನ್ನಡಿ ಇದ್ದಂಗಂತ. ಗುರು ಯಾರು ಕನ್ನಡಿ ಮುಂದೆ ಬಂದು ನಿಲ್ತಾರೆ, ನಿಮ್ಮ ರೂಪ ನೋಡ್ಕೋಬೇಕಂತೀರಿ. ಕನ್ನಡಿ ಅವಾಗ ಸ್ಥಿರವಾಗಿ ನಿಂತು ನಿಮ್ಮ ರೂಪವನ್ನು ತೋರಿಸ್ತತಿ. ಯಾರು ನೋಡ್ಕೊಳ್ಳೋದಿಲ್ಲ ಅದಕ್ಕೂ ಬೇಜಾರು ಮಾಡ್ಕೊಳ್ಳಂಗಿಲ್ಲ ಅಂತ. ಕನ್ನಡಿ ಯಾರು ಬಂದೇ ಇಲ್ಲ ಅಂತ ಬೇಜಾರು ಮಾಡೋದು, ಅದು ಸ್ಥಿತಪ್ರಜ್ಞವಾಗಿ ಇರುವಂಥ ಸ್ಥಿತಿ ಅಂತ. ಮುಂದೆ ಆ ಸದ್ಗುರು ತನಗೆ ಬೇಕು ಬೇಡೆಂಬೆಂದನ್ನರಿಯದೆ ನಿರ್ಲಿಪ್ತ ಭಾವದಿಂದಿರುವನು. ಅಂತಹ ಸದ್ಗುರುವೇ ಪರಮಗುರು ಬಸವಣ್ಣನವರು ಅಂತ ಹೇಳಿದ್ರಿ. ಈಗ ಅಲ್ಲಿ ಅವರು ನೀವೆಂಥವ್ರು ಅಂದ್ರೆ ಹಿಂಗ್ರಪ್ಪ, ಅದು ನನಗೆ ಬೇಕಾಗೈತಿ, ಅದಕ್ಕೆ ಕೊಡ್ರಿ ಅಂತ ಕೇಳಿದರು ಚನ್ನಬಸವಣ್ಣವರು. ಪತಿ ಆಜ್ಞೆಯಿಂದ ಸತಿಭಾವವ ಧರಿಸೆಂದರೆ, ಪತಿ ಆಜ್ಞೆಯಿಂದ ಸತಿಪತಿ ಭಾವವ ಧರಿಸೆಂದರೆ ಸಂಯೋಗ ಕಾಲದಲ್ಲಿ ಅಲ್ಲವೆಂದೆನಬಹುದೇ. ಲೋಕ ವ್ಯವಹಾರದಲ್ಲಿ ಸತಿಪತಿಗಳ ಭಾವ ಒಂದಾಗಿರಬೇಕಾಗತ್ತ, ಅದು ಸಮರಸದಿಂದ ಇರಬೇಕಾಗತ್ತ ಅನ್ನುವಂಥ ಅರ್ಥದಲ್ಲಿ ಆ ಮಾತನ್ನು ಹೇಳಿದರು. ನೀವೇ ಮಾಡಿದರೆ ನೀವೇ ಮಾಡಿದುದು ಬಸವಗುರುವೇ, ಎನಗೆ ನೀವೇ ಗುರು ಕಾರುಣ್ಯ ದೀಕ್ಷೆಯ ಮಾಡಿದರು
ಅದು ನೀವೇ ಮಾಡಿದುದಾಗಿರುತ್ತದೆ ಅಂತ, ಬೇರೆ ಏನಿರಂಗಿಲ್ಲಲ್ಲಿ ಅಂತ. ನಾನೇ ಮಹಾಪ್ರಸಾದವ ಸ್ವೀಕರಿಸಿದರು ನೀವೇ ಮಾಡಿದುದು. ಅಕಸ್ಮಾತು ನೀವು ನಿರ್ಲಿಪ್ತವಾಗಿದ್ದಲ್ಲಿ ನಾನೇ ಮಹಾಗುರುವಿನ ಪ್ರಸಾದವೆಂದು ಸ್ವೀಕರಿಸಿದರು, ದೀಕ್ಷಾ ನಾನಾ ಸ್ವೀಕರಿಸಿದರು ನೀವು ಮಾಡಲಿಲ್ಲ ಅಂದ್ರೂ ನೀವೇ ಆ ದೀಕ್ಷೆಯನ್ನು ಅನುಗ್ರಹವನ್ನು ಮಾಡಿದಂತಾಗಿರುತ್ತದೆ. ನೀವು ಮಾಡಿದರೂ ನೀವು ಮಾಡ್ದಂಗೆ, ನಾನಾ ಹೋಗಿ ಪಡ್ಕೊಂಡ್ರು ನಾನು ಮಾಡ, ಆ ಭಾವದಲ್ಲಿ ನಡೀತಿರ್ತೈತೆ ಅದು ಅನುಗ್ರಹ ದೀಕ್ಷೆ. ಆ ಭಾವದಲ್ಲಿ ನಡೆಯುವಂಥದ್ದು, ಪರಿಣಾಮ ಒಂದೇ ಆಗಿರ್ತೈತೆ ಅಲ್ಲಿ ಅಂತ. ಅಂಗೈಲಿಂಗವ ಲಕ್ಷಣವ ನೋಡೆಂದು ಕೈಯಲ್ಲಿ ಕೊಟ್ಟರೆ ಲಿಂಗದಲ್ಲಿ ಲಕ್ಷಣವ ನೋಡಲಾಗದೆಂದು. ಅಂಗೈಯ ಲಿಂಗವ ಲಕ್ಷಣವ ನೋಡೆಂದು ಕೈಯಲ್ಲಿ ಕೊಟ್ಟರೆ ಲಿಂಗದಲ್ಲಿ ಲಕ್ಷಣವ ನೋಡಲಾಗದೆಂದು. ಚೆನ್ನ ಸಂಗಮನಾಥನ ಕೋ ಎಂದು ಕೊಟ್ಟರೆ ಮಹಾಪ್ರಸಾದವೆಂದು ಕೈಕೊಂಡೆನು. ಬಸವ ಮಹಾಗುರು ಶಿರಸ್ಥಲದ ಪರವಸ್ತುವನ್ನು, ಶಿಷ್ಯನ ಶಿರಸ್ಥಲದ ಪರವಸ್ತು, ಈ ಶಿರದಲ್ಲಿ ಆ ಪರವಸ್ತುವಿನ ಅಂಶ ವಾಸ ಮಾಡೈತಿ ನೋಡ್ರಿ. ಚೈತನ್ಯ ಎಲ್ಲೈತೆ ಅನ್ನೋದು ಸೈನ್ಸ್ನಾಗ ಹೇಳ್ಯಾರ, ಈಗ ಅಲ್ಲಿ ಶರಣರು ಹೇಳ್ಯಾರ. ಶಿರಸ್ಥಲದಲ್ಲಿ ಇರುವ ಪರವಸ್ತುವನ್ನು ಕರಸ್ಥಲಕ್ಕೆ ತಂದು ಆ ಕರಸ್ಥಲದ ಲಿಂಗದಲ್ಲಿ ಶಿರಸ್ಥಲದಲ್ಲಿಯ ಪರವಸ್ತುವನ್ನು ಕರಸ್ಥಲದಲ್ಲಿ ತಂದು, ಹಸ್ತಮಸ್ತಕ ಸಂಯೋಗದಿಂದ ತಂದ್ರಿ, ಇಲ್ಲಿ ಸಾಕಾರ ರೂಪಕ್ಕೆ ತಂದ್ರೆ ಚಿತ್ಕಳೆಯನ್ನು ತಂದು ಇಲ್ಲಿ ಕೊಟ್ಟರು. ಕರಸ್ಥಲಕ್ಕೆ ತಂದು ಆ ಕರಸ್ಥಲದ ಲಿಂಗದಲ್ಲಿ ಪರವಸ್ತುವಿನ ಲಕ್ಷಣ ನೋಡೆಂದು ಆಜ್ಞಾಪಿಸಿ, ಗುರು ಆಜ್ಞಾಪಿಸ್ತಾನಂತ. ಇದು ಜಗತ್ತಿನ ಇತಿಹಾಸದಲ್ಲಿ ಚನ್ನಬಸವಣ್ಣವರಿಗೆ ಅನುಗ್ರಹ ಮಾಡಿದಂಥ ಪ್ರಸಂಗ ಏನೈತಲ್ಲ, ಯಾವ ರೀತಿ ದೀಕ್ಷಾನುಗ್ರಹ, ಲಿಂಗ ದೀಕ್ಷೆ ಅಂತ ಕರ್ಕೋತೇವೆ ನಾವು, ಮತ್ತೊಂದು ಎಷ್ಟು ಕ್ರಮಬದ್ಧವಾಗಿ ಅದರ ಪರಿಣಾಮ ಯಾವ ರೀತಿ ಆಗ್ತದೆ ಅನ್ನೋದು ಈ ವಚನದ ಮುಖಾಂತರ ನಾವು ತಿಳ್ಕೋಬೇಕು. ಚನ್ನಬಸವಣ್ಣವ್ರ ವಚನ ಇದು. ಸುಮ್ಮನೆ ಲಿಂಗ ಕೊಟ್ಟರು, ನಾವು ಕಟ್ಕೊಂಡ್ವಿ, ಅರಿವ್ಯಾಗ ಚೀಲದಾಗ ಕಟ್ಕೊಂಡ್ವಿ, ಮನೆಗೆ ಹೋದ್ವಿ ಅಂತಲ್ಲ. ಇದು ಬಹಳ ತಾತ್ವಿಕ ನೆಲೆಗಟ್ಟಿನಲ್ಲಿ ಇರುವಂಥ ವಚನ. ಆ ಕರಸ್ಥಲದ ಲಿಂಗದಲ್ಲಿ ಪರವಸ್ತುವಿನ ಲಕ್ಷಣ ನೋಡೆಂದು ಆಜ್ಞಾಪಿಸಿ ಶಿರಸ್ಥಲದ ಪರವಸ್ತುವೇ ಗಟ್ಟಿಗೊಂಡು ಘನವಾಗಿ ಕರಸ್ಥಲಕ್ಕೆ ಬಂದ ಬಳಿಕ, ಅಂಗೈಯಿರುವ ಇಷ್ಟಲಿಂಗ ಬೇರೆ ಯಾವುದೂ ಅಲ್ಲ, ಅದು ಶಿರಸ್ಥಲದ ಪರವಸ್ತು ಗಟ್ಟಿಗೊಂಡು ಸಾಕಾರ ರೂಪಕ್ಕೆ ಕರಸ್ಥಲಕ್ಕೆ ಬಂದು ಇಷ್ಟಲಿಂಗ ಆಗೈತೆ ಅಂತ ಹೇಳಕತ್ತಾರೆ ಈಗ ಅವರು. ಬೇರೆ ಏನೂ ಅಲ್ಲದು, ಅದು ಮೂರ್ತಿ ಪೂಜೆ ಅಲ್ಲದು. ಮೂರ್ತಿ ಪೂಜೆ ಅಂದರೆ ದೇವರನ್ನು ನಾವು ಏನು ಒಂದು ಸ್ವರೂಪ ಕೊಟ್ಟು ಆಕಾರ ಕೊಟ್ಟು ದೇವ ಬೇರೆ ನಾ ಬೇರೆ ಅನ್ನುವಂಥ ಭಾವದಲ್ಲಿ ಪೂಜೆ ಮಾಡೋದು. ಇದು ಹಂಗಲ್ಲ. ಶಿಷ್ಯನೇ, ಸಾಧಕನೇ ತನ್ನಲ್ಲಿ ಅಡಗಿರುವ ಆ ಶಿರಸ್ಥಲದ ಪರವಸ್ತುವನ್ನು ಗುರುಮುಖೇನ ಅದನ್ನು ಕರಸ್ಥಲಕ್ಕೆ ತಂದು ಕೊಟ್ಟಿರ್ತಾನ ಗುರು. ಗಟ್ಟಿಗೊಂಡು ಕರಸ್ಥಲಕ್ಕೆ ಬಂದ ಬಳಿಕ ಪರವಸ್ತುವೆಂದೇ ನಿಸ್ಸಂದೇಹವಾಗಿ ನಿಷ್ಠೆ ಇಡಬೇಕಲ್ಲದೆ. ಅದು ಪರವಸ್ತುವೇ ನಿಸ್ಸಂದೇಹವಾಗಿ, ಅಂಗೈಯಲ್ಲಿರುವ ಲಿಂಗಯ್ಯ ಇದು ಪರವಸ್ತುವೇ, ಬೇರೆ ಯಾವುದಲ್ಲ ಅನ್ನೋ ನಿಷ್ಠೆಯನ್ನು ಇದರಲ್ಲಿ ಇಡಬೇಕು. ಇದರಲ್ಲಿ ನಿಷ್ಠೆ ಇಟ್ಬಿಟ್ರೆ ಅಲ್ಲಿ ಏಕದೇವೋಪಾಸನೆ ಚಾಲು ಆಯ್ತು. ಇದರಲ್ಲಿ ನಿಷ್ಠೆ ಇಲ್ಲ ಅಂದರೆ ಮತ್ತೆ ಹೊರಗೆ ನಾವು ಅಡ್ಡಾಡ್ತೇವೆ. ನಿಷ್ಠೆ ಬಲಗೊಳ್ಳಬೇಕು. ಏನಿದು ಲಿಂಗಯ್ಯ ಅಂತಕ್ಕಂಥ ನಾವೇನು ಕರಸ್ಥಲದಲ್ಲಿ ಇಟ್ಕೊಂಡು ಲಿಂಗಯ್ಯನ ಪೂಜೆ ಮಾಡ್ಕೊತೇವಲ್ಲ, ಗುರುಮುಖೇನ ಬಂದಂಥ ಅನುಗ್ರಹದಿಂದ ಬಂದಂತಹ ಲಿಂಗ ಏನಿದೆಯಲ್ಲ, ಇದು ಬೇರೆ ಏನೂ ಅಲ್ಲ. ಇದು ಸಾಧಕನ ಶಿರಸ್ಥಲದಲ್ಲಿರುವ ಪರವಸ್ತುವಿನ ಚಿತ್ಕಳೆಯೇ ಇದು ಗುರು ಕೊಟ್ಟ ಇಷ್ಟಲಿಂಗ ಆಗಿದ್ದರಿಂದ ಇದು ಮತ್ತೆ ಬೇರೆ ಯಾವುದೂ ಅಲ್ಲ ಅಂತ ತಿಳ್ಕೊಂಡು ನಿಷ್ಠೆಯನ್ನು ಬಲಗೊಳಿಸಿಕೊಂಡು ಮತ್ತೆ ಅಲ್ಲಿ ಲಕ್ಷಣವ ನೋಡಲಾಗದೆಂದು ಮತ್ತೆ ಬೇರೆ ಲಕ್ಷಣ ಹುಡ್ಕೋಂಗಿಲ್ಲ. ಅದ್ರಾಗ ಇದು ಹೆಂಗೆ ಅದು ಹೆಂಗೆ ಅಂತ ಹುಡ್ಕೋಂಗಿಲ್ಲ. ಮುಗೀತಲ್ಲಿಗೆ
ಪರವಸ್ತುವಿನ ರೂಪವೇ ಇಷ್ಟಲಿಂಗ ಆಗಿ ಬಂತು. ನೋಡಲಾಗದೆಂದು ಭಿನ್ನವಿಸಿ ಆ ಮಹಾಗುರುವಿನ ಮಹಾಪ್ರಸಾದವೆಂದು ಈ ದೀಕ್ಷೆಯನ್ನು ನಾನು ಸ್ವೀಕರಿಸಿದೆ ಅಂದ್ರಿಲ್ಲೇ ಯಾರು? ಚನ್ನಬಸವಣ್ಣವರು. ಅದಕ್ಕೆ ಗುರು ಬೆದರಿ ಅಂಜಿದರೆ ಮನವ ಸಂತೈಸಿ ಏಕಾರ್ಥದ ಭೇದವ ತೋರಿ ಭಿನ್ನಹವ ಮಾಡಿದೆನು. ಬಸವಗುರು ಮೊದಲ ಏನಾಗೆ ಗುರುಕಾರುಣ್ಯ ದೀಕ್ಷೆಯನ್ನು ಕರುಣಿಸಲು ಹೆದರಿದ್ರು, ಬೇಡಪ್ಪ ಅಂತಂದರು, ಅಲ್ಪ ಅಂದರು, ಬೆದರಿದ್ರು. ಆ ಮಹಾಗುರುವಿನ ಮನವನ್ನು ಸಂತೈಸಿ ನಾನು ಆ ಗುರುವನ್ನು ಸಂತೈಸಿ ಹೆದರಬೇಡ್ರಿ ಅಂಥೇಳಿ, ಅಂಜದಿರಿ ಅಂತ ಹೇಳಿದ್ರಲ್ಲ, ಸಂತೈಸಿ ಗುರು ಶಿಷ್ಯರ ಏಕೋಭಾವದ ರಹಸ್ಯವ ತೋರಿ ಕಾರುಣ್ಯ ದೀಕ್ಷೆಯ ಕರುಣಿಸಬೇಕೆಂದು ಭಿನ್ನವಿಸಿಕೊಂಡೆನೋ. ಹಂಗೆ ಆಗಲಿಲ್ಲದ ದೀಕ್ಷಾ ಹಿಂಗೆ ಆತು, ಇಷ್ಟಿಷ್ಟೆಲ್ಲ ನಾ ಪ್ರಯತ್ನ ಪಟ್ಟೆ ಅಂತ ಹೇಳಾಕತ್ತಾರ ಅವರು. ಅವ್ರ ಮನಸ್ಸು ಒಲಿಸ್ಲಿಕ್ಕೆ ಏನು ಮಾಡಿದೆ ನಾನು? ಭಿನ್ನವಿಸಿಕೊಂಡು ಕೂಡಲ ಚೆನ್ನ ಸಂಗಮ ದೇವರ ಮಹಾಮನೆಯ ಗಣಗಳು ಮೆಚ್ಚಲು ಸಂಗನ ಬಸವಣ್ಣನ ಕರುಣವ ಶಿಶುವೆಂಬುದ 3 ಲೋಕವೆಲ್ಲವೂ ಅರಿದು ಜಯ ಜಯ ಅನ್ನುತ್ತಿದ್ದಿತ್ತು. ಇಷ್ಟಾದ ಮೇಲೆ ಬಸವಣ್ಣನವರಿಂದ ನನಗೆ ಮಹಾಪ್ರಸಾದ ದೀಕ್ಷೆ ಲಭಿಸ್ತು. ವಿಶ್ವಬ್ರಹ್ಮಾಂಡದ ಮಹಾಮನೆಯ ಮಹಾಶರಣ ಗಣಗಳೆಲ್ಲ ಮೆಚ್ಚಿದ್ರು. ನಾನು ಈಗ ಸಂಗನ ಬಸವಣ್ಣನ ಕರುಣೆಯ ಕಂದನೆಂಬುದು ಈ 3 ಲೋಕವೆಲ್ಲವೂ ಅರಿತುಕೊಂಡಿದೆ. ಇನ್ನೇನು ಬೇರೆ ವಿಚಾರ ಇಲ್ಲ. ಅರಿತುಕೊಂಡವರು ಜಯ ಜಯವೆಂದು ಹಾರೈಸಿದೆ. ಸಮಸ್ತ ಶರಣಗಣಗಳೆಲ್ಲ ಚನ್ನಬಸವಣ್ಣವರಿಗೆ ದೀಕ್ಷೆ ಆದ ಅನುಗ್ರಹ ದೀಕ್ಷೆ ಆದ ಕ್ಷಣದಲ್ಲಿ ನೆರೆದಂಥ ಎಲ್ಲ ಶರಣಗಣಗಳು, ಅಲ್ಲಿ ನೆರೆದಂಥ ಶರಣಗಳು ಜಯಘೋಷ ಮಾಡಿದ್ರಂತ. ಎಂಥ ಐತಿಹಾಸಿಕ ಘಟನೆ ಇದು. ಹಾರೈಸಿ ಚನ್ನಬಸವಣ್ಣನವರು ಈ ರೀತಿಯಾಗಿ ಬಸವಗುರುವಿನಿಂದ ಕಾರುಣ್ಯವ ಪಡೆದ ಸ್ವಾನುಭಾವವನ್ನು ಈ ವಚನದ ಮೂಲಕ ಹೊರಗೆ ಹಾಕಿದರು. ಇಷ್ಟಕ್ಕೆ ಬಿಡಲಿಲ್ಲ ಅವರು. ದೀಕ್ಷಾದಗಳ 1ನೇ ವಚನ ಬಂತಿದ್ದು, ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅವರಿಗೆ. ಮತ್ತೆ ಮುಂದುವರೆದರು. ಏನು ಮುಂದುವರೆದರು? ಮತ್ತೆ ಹೇಳಿದರು ಏನು? ಕೃತಯುಗ, ತ್ರೇತಾಯುಗ, ದ್ವಾಪಾರ, ಕಲಿಯುಗವಿಲ್ಲದಲ್ಲಿಂದತ್ತ ನೋಡ. ಧರೆಯೂ ಬ್ರಹ್ಮಾಂಡವೂ ಮೂರ್ತಿಗೊಳ್ಳದಲ್ಲಂದತ್ತಲಾದ ಮಹಾಪ್ರಸಾದವ ಸಾಧಿಸಿ ತಂದು ಎನ್ನ ಕೈಯಲ್ಲಿ ಕೊಟ್ಟನಯ್ಯ ನಿಕ್ಷೇಪವಾಗಿ ಕೂಡಲ ಚೆನ್ನ ಸಂಗನಲ್ಲಿ ಬಸವಣ್ಣನೆಂಬ ಗುರುಲಿಂಗವು. ಇದನ್ನಿಷ್ಟು ಹೇಳಿದ್ರ ಹೆಂಗೆ ಅವರು ನಮಗೆ ದೀಕ್ಷಾ ಕೊಟ್ಟರು, ಹೆಂಗೆ ಅವ್ರ ಮನಸ್ಸು ಒಲಿಸಿದೆ ಅನ್ನೋದೆಲ್ಲ ಹೇಳಿದ ಮೇಲೆ ಮತ್ತವ್ರಿಗೆ ಆನಂದವಾಗಿ ಈ ವಚನದ ಮೂಲಕ ಅವರಿಗೆ ಹೇಳ್ತಾರೆ. ಏನು ಹೇಳಿದ್ರು ಅವರು? ಈ ಕಲಿಯುಗ, ಈ 4 ಯುಗ ಬಂದು ಅಲ್ಲಿ ತ್ರೇತಾಯುಗ, ಈ 4 ಯುಗ ಇಲ್ಲ, ದ್ವಾಪಾರ, ತ್ರೇತ, ಕಲಿಯುಗ, ಕೃತ, ಹೌದಾ? ಇವ್ಯಾವೂ ಯುಗ ಹುಟ್ಟೋಕ್ಕಿಂತ ಮುಂಚೆ ಇಲ್ಲದಂದು, ಅಂದರೆ ಕಾಲಾತೀತ. ಯುಗ ಅಂದರೆ ಕಾಲದ ಸಂಕೇತ, ಅದು ಯುಗ ಅಂದರೆ ಸಮಯದ ಸಂಕೇತ. ಒಂದು ಯುಗ ಅಂದರೆ ಇಷ್ಟು ವರ್ಷ ಅವೆಲ್ಲ, ಅದು ಕಾಲಾತೀತವಾಗಿ ಕಾಲನೇ ಇಲ್ಲದ, ಸಮಯವೇ ಇಲ್ಲದ ಸ್ಥಿತಿಯಲ್ಲಿ ಇವ್ಯಾವ ಯುಗಗಳಿಲ್ಲ ಅಂದರೆ ಸಮಯವೇ ಪ್ರಮಾಣಕ್ಕೆ ಬರದ ರೀತಿಯ ಸ್ಥಿತಿಯಲ್ಲಿದ್ದಾಗ ಧರೆಯೂ ಬ್ರಹ್ಮಾಂಡವೂ ಮೂರ್ತಿಗೊಳ್ಳದಲ್ಲಿಂದತ್ತಲಾದ ಮಹಾಪ್ರಸಾದವ ಸಾಧಿಸಿ ತಂದು. ಈ ಧರೆ, ಬ್ರಹ್ಮಾಂಡ, ಸಕಲ ಸೃಷ್ಟಿ ಇವೆಲ್ಲ ಹುಟ್ಟಕ್ಕಿಂತ ಮುಂಚೆ, ರೂಪುಗೊಳ್ಳೋದಕ್ಕಿಂತ ಮೊದಲು ಇದ್ದದ್ದಂಥ
ರೂಪುಗಳಕ್ಕಿಂತ ಮುಂಚೆ ಇದ್ದಂತಹ, ಹುಟ್ಟಲಾರದೇ ಇದ್ದಂತಹ ನಿಜವಸ್ತು, ಅದುವೇ ಮಹಾಘನ. ಆ ಮಹಾಘನ ವಸ್ತುವ ಮಹಾಪ್ರಸಾದವಾಗಿ ಸಾಧಿಸಿ ಸಾವಯವ ಮಾಡಿ ತಂದು ಎನ್ನ ಕೈಯಲ್ಲಿ ಕೊಟ್ಟನಯ್ಯ ಗುರು ಬಸವಣ್ಣ. ಆ ಪರವಸ್ತುವನ್ನೇ, ಆ ನಿಜವಸ್ತುವನ್ನೇ ಸಾಧಿಸಿ ತಗೊಂಬಂದು, ಬೇರೆ ಏನಲ್ಲಿದು, ನನ್ನಲ್ಲಿರುವ ಶಿರಸ್ಥಲದ ಪರವಸ್ತು ಅಂದ್ರೆ ಅದರ ಅಂಶನೇ ಅನ್ನೋ ಕಾರಣಕ್ಕಾಗಿ ಅಲ್ಲಿಗೆ ಹೋಗ್ಬಿಟ್ರು ಅವ್ರು. ನನಗೆ ಏನೂ ಇಲ್ಲ, ಸೀದಾ ಕನೆಕ್ಷನ್ ಅಲ್ಲಿಗೆ ಐತಿ. ಅದನ್ನೇ ಎನ್ನ ಕೈಯಲ್ಲಿ ಕೊಟ್ಟನಯ್ಯ ನಿಕ್ಷೇಪವಾಗಿ ಕೂಡಲ ಚೆನ್ನ ಸಂಗನಲ್ಲಿ ಬಸವಣ್ಣನೆಂಬ ಮಹಾಗುರುಲಿಂಗವು ಅರುವಿನ ಕುರುಹಾದ ಇಷ್ಟಲಿಂಗವಾಗಿ ಎನ್ನ ಕೈಯಲ್ಲಿ ನಿಜ ನಿಧಿಯಾಗಿ ತಂದು ಕೊಟ್ಟರು ಮಹಾಗುರು ಬಸವಣ್ಣನವರು ಅಂತ ಇದನ್ನು ಹೇಳಿದರು. ಈ ರೀತಿಯಾಗಿ ಬಸವಣ್ಣನವರಿಂದ ಕಾರುಣ್ಯವ ಪಡೆದುಕೊಂಡ ಚನ್ನಬಸವಣ್ಣನವರು ತನಗೆ ಬಸವಗುರುವಿನಿಂದ ಅನುಗ್ರಹವಾದ ಲಿಂಗಾಯತ, ಲಿಂಗಸ್ವಾಯತ, ಲಿಂಗ ಸನ್ನಿಹಿತದ ನಿಜವ ಈ ರೀತಿಯಾಗಿ ವಿವರಿಸ್ತಾರವರು. ಆ ವಿವರ ಏನೈತಲ್ಲ, ಚನ್ನಬಸವಣ್ಣವ್ರು ಈ ಲೋಕಕ್ಕೆ ತಮಗೆ ಏನು ಅನುಭವ ಆಯ್ತು ಆ ಲಿಂಗ ದೀಕ್ಷೆಯಿಂದ ಅನ್ನೋ ವಿವರ ಏನೈತಲ್ಲ, ಈ ಲೋಕಕ್ಕೇನೆ, ಈ ಜಗತ್ತಿಗೇನೆ ನಿಜ ದೀಕ್ಷೆಯ ನಿಜ ಸ್ವರೂಪಕ್ಕೆ ಅದೊಂದು ಮಾಡೆಲ್, ಅದೊಂದು ನಿದರ್ಶನ, ಅದೊಂದು ಮಾರ್ಗಸೂತ್ರ, ಅದೊಂದು ಮಾರ್ಗದರ್ಶಿ ಅನ್ನೋ ರೀತಿಯಲ್ಲಿ ಅವರು ಈ ವಚನವನ್ನು ಹೇಳ್ತಾರೆ. ಏನು ಹೇಳಿದರು? ಒಂದು ನಿಮಿಷ. ಇಂತೂ ಬಸವರಾಜ ದೇವರ ಕೈಯಲ್ಲಿ ಉಪದೇಶವ ಪಡೆದು ಲಿಂಗಾನುಗ್ರಹವ ತಾಳದ ಚಿಕ್ಕದಣ್ಣಾಯಕರು ತಮಗೆ ಲಿಂಗಸ್ವಾಯತ ಸಂಬಂಧ ಸಯವಾದ ಭೇದಮಂ ವಿವೇಕ ಮುಖದಿಂಬ ಪ್ರತಿಷ್ಠಿಸಿಕೊಂಡ ಪ್ರಸ್ತಾವದ ವಚನ. ಭಾವದಲ್ಲಿ ಗಮನ, ಪ್ರಾಣದಲ್ಲಿ ಲೋಭ, ಜಿಹ್ವೆಯಲ್ಲಿ ರುಚಿ, ಶ್ರೋತ್ರದಲ್ಲಿ ಕುಶಬ್ದ, ನಾಸಿಕದಲ್ಲಿ ದುರ್ಗಂಧ, ನೋಟದಲ್ಲಿ ಕಾಮ, ಶಬ್ದದಲ್ಲಿ ವಿರೋಧ. ಇಂತಹ ಭವಿಯ ಕಳೆದು ನೋಡ್ರಿ, ದೀಕ್ಷಾನುಗ್ರಹ ಆದ್ರೆ ಏನಾಕೈತೆ ಬದಲಾವಣೆ ಅನ್ನೋದು ಹೇಳಾಕ್ತಾರೆ. ಇಂತಹ ಭವಿಯ ಕಳೆದು ಭಕ್ತನ ಮಾಡಿದ ಪರಿಯಂತೆಂದಡೆ ಏನೇನಿತ್ತು ಮ್ಯಾಲ? ಭಾವದಲ್ಲಿ ಗಮನ, ಪ್ರಾಣದಲ್ಲಿ ಲೋಭ, ಜಿಹ್ವೆಯಲ್ಲಿ ರುಚಿ, ಶ್ರೋತ್ರದಲ್ಲಿ ಕುಶಬ್ದ, ನಾಸಿಕದಲ್ಲಿ ದುರ್ಗಂಧ, ನೋಟದಲ್ಲಿ ಕಾಮ, ಶಬ್ದದಲ್ಲಿ ವಿರೋಧ. ಇಂತಹ ಭವಿಯ ಕಳೆದು ಭಕ್ತನ ಮಾಡಿದ ಪರಿ ಎಂತೆಂದಡೆ ಆಕಾರವಿಲ್ಲದಂದಿನ, ನಿರಾಕಾರವಿಲ್ಲದಂದಿನ, ಕಾಮನ ಸುಟ್ಟ ಭಸ್ಮವಿಲ್ಲದಂದಿನ, ತ್ರಿಪುರವ ಸುಟ್ಟ ಭಸ್ಮವಿಲ್ಲದಂದಿನ, ಕಾಲನ ಸುಟ್ಟ ಭಸ್ಮವಿಲ್ಲದಂದಿನ, ಆದಿಯಾಧಾರವಿಲ್ಲದಂದಿನ ಚಿದ್ವಿಭೂತಿಯನೇ ತಂದು ಪಟ್ಟವ ಕಟ್ಟಿದರೆ. ಎಂಥ ವಿಭೂತಿ, ಎಂಥ ವಿಭೂತಿ? ಚಿದ್ವಿಭೂತಿ. ಹೌದಾ? ಭಾವಕ್ಕೆ ಗುರುವಾಯಿತ್ತು. ಗುರುಗಳು ದೀಕ್ಷಾ ಮಾಡುವಾಗ ಭಸ್ಮ ಹಚ್ತಾರ, ಹೌದಾ? ಅವರು ಎಂಥ ಭಸ್ಮ ಹಚ್ಚಿದ್ರಂದ್ರೆ, ಎಂಥ ವಿಭೂತಿ ಹಚ್ಚಿದ್ರ ಅಂದ್ರೆ ಹೇಳ್ಯಾರ ಅವರು. ಎಂಥ ವಿಭೂತಿ ಹಚ್ಚಾದಂತ ಹೇಳ್ಯಾರ ಅವರು. ಎಂಥದ ನೋಡ್ರಿ, ಆಕಾರವಿಲ್ಲದಂದಿನ, ನಿರಾಕಾರವಿಲ್ಲದಂದಿನ, ಕಾಮನ ಸುಟ್ಟ ಭಸ್ಮವಿಲ್ಲದಂದಿನ. ಪರಶಿವ ಏನು ಕಾಮನನ್ನು ಸುಟ್ಟಿದ್ದಿಲ್ಲ ಅಂತ, ಸುಟ್ಟ ಮೇಲೆ ಭಸ್ಮ ಬರ್ಬೇಕು, ಬೂದಿ ಬರ್ಬೇಕು. ಹೌದಾ?
ತ್ರಿಪುರವ ಸುಟ್ಟ ಭಸ್ಮವದಿಲ್ಲದಂದಿನ 3 ಮಂದಿನ ಸುಟ್ಟಾನ. ಹೌದಾ? ಕಾಮ, ತ್ರಿಪುರ, ಕಾಲ ಪುರಾಣದೊಳಗೆ ಬರ್ತಾವ. ಇವನ್ನ ಭಸ್ಮ ಮಾಡಿದ್ದಂತ ಹೇಳ್ಯವಲ್ಲ, ಇವ್ರನ್ನ ಭಸ್ಮ. ಇವು ಯಾವೂ ಸುಟ್ಟಿರಲಿಲ್ಲ ಅಂತ. ಇವು ಸುಟ್ಟ ಮ್ಯಾಲೆ ನಿಮಗೆ ಭಸ್ಮ ಬಂದೈತೆ, ಎಲ್ಲ ಉಳ್ದೈತಿ. ಅದು ಯಾವ ಇದ್ದಿದ್ದಿಲ್ಲ ಅಂತ. ಇವ್ರು ಹಚ್ಚಿದ ವಿಭೂತಿ ಇದು ಯಾವುದು ಅಲ್ಲ ಅಂತ. ಈಗ ಮೊನ್ನೆ ಯಾವುದೋ ವಿಭೂತಿ ಬಗ್ಗೆ ಯಾರೋ ಮಾತಾಡಿದ್ರು ನೋಡ್ರಿಲ್ಲ. ಆ ವಿಭೂತಿ ಎಷ್ಟು ಅವಹೇಳನಕಾರಿಯಾಗಿರ್ತಕ್ಕಂಥ ಭಸ್ಮ ಮತ್ತು ವಿಭೂತಿ ಬಗ್ಗೆ ಮಾತಾಡೋದು ಅಜ್ಞಾನದ ಪರಮಾವಧಿ ಅದು. ಇರಲಿ, ನಾವು ಅದಕ್ಕೆ ಮುಂದೆ ಓದಬೇಡ, ತಿಳ್ಕೊಳ್ಳಿ. ಆದಿ ಆಧಾರವಿಲ್ಲದಂದಿನ ಚಿದ್ವಿಭೂತಿಯನೇ ತಂದು ಪಟ್ಟವ ಕಟ್ಟಿದರೆ ಭಾವಕ್ಕೆ ಗುರು ಆಯಿತು, ಪ್ರಾಣಕ್ಕೆ ಲಿಂಗವಾಯಿತು, ಜಿಹ್ವೆಗೆ ಪ್ರಸಾದವಾಯಿತು, ಶ್ರೋತ್ರಕ್ಕೆ ಶಿವಮಂತ್ರವಾಯಿತು, ನಾಸಿಕಕ್ಕೆ ಸುಗಂಧವಾಯಿತು. ದೀಕ್ಷಾವಕ್ಕಿನ ಮುಂಚೆಕ್ಕೇನಾಗಿದ್ದೆವು? ನಾಸಿಕಕ್ಕೆ ದುರ್ಗಂಧ, ಶಬ್ದಕ್ಕೆ ಏನೋ ವಿರೋಧ, ಶ್ರೋತ್ರಕ್ಕೆ ಕುಶಬ್ದ ಆಗಿದ್ವಲ್ಲ. ಇಂಥ ವಿಭೂತಿಯನ್ನು ತಂದು ಹಚ್ಚಿ ಗುರು ಅನುಗ್ರಹ ಮಾಡಿದಾಗ ಆ ವಿಭೂತಿ ಏನಾಗಿತ್ತು? ಹಚ್ಚಿದ ವಿಭೂತಿ ಏನಾಗಿತ್ತು? ಜಿಹ್ವೆಗೆ ಪ್ರಸಾದವಾಯಿತು, ನಾಲಿಗೆಗೆ ಅದು. ಇದು ಅವಕ್ಕಿಂತ ಮುಂಚೆಕ್ಕೆ ಏನಾಗಿತ್ತು? ಬರೀ ರುಚಿಯಾಗಿತ್ತದು, ಸಿಹಿ ಕಹಿ ಒಗರು. ನಾಸಿಕಕ್ಕೆ ಸುಗಂಧವಾಯಿತು, ನೋಟಕ್ಕೆ ಜಂಗಮವಾಯಿತು. ಇಲ್ಲಿ ಏನಾಗಿತ್ತು? ನೋಟದಲ್ಲಿ ಕಾಮ ಇತ್ತು, ಇಲ್ಲೇ ನೋಟಕ್ಕೆ ಜಂಗಮವಾಯಿತು. ಶಬ್ದಕ್ಕೆ ಸಂಭಾಷಣೆಯಾಯಿತು. ಪ್ರಭುದೇವ್ರದ್ದು ಸಿದ್ದರಾಮ ಶಿವಗಳದ್ದು ಸಂಭಾಷಣೆ ನಡೀತು. ಹೌದಾ? ಈ ಸಂಭಾಷಣೆ ಏನಿದು? ಬರೇ ಸಂಭಾಷಣೆ ಅಲ್ಲ ಇದು. ಹೌದಾ? ಇಂತಹ ಸಂಭಾಷಣೆ, ಶಬ್ದಕ್ಕೆ ಬರೇ ಶಬ್ದ ಅಲ್ಲವು, ಸಂಭಾಷಣೆ. ಎಂಥ ಸಂಭಾಷಣೆ! ಇಂತೂ ಪೂರ್ವಗಣಗಳೆಲ್ಲವ ಕಳೆದು ಪುನರ್ಜಾತನಾದ ಕಾರಣ. ಪುನರ್ಜಾತ ಅಂದ್ರೆ ಏನು? ಮರುಜನ್ಮ. ಇರ್ಲಿ ಬಿಡ್ರಿ, ಮರುಜನ್ಮ. ಪುನರ್ಜಾತ ಅಂದ್ರೆ ಮರುಜನ್ಮ. ದೀಕ್ಷೆ ಅಂದ್ರೆ ಮರುಜನ್ಮ, ಮರುಹುಟ್ಟು. ಇದ್ದಾಗನ ಮರುಹುಟ್ಟು. ಸ್ಪಷ್ಟ ಹೇಳ್ತಾರೆ ಚನ್ನಬಸವಣ್ಣವರಿಲ್ಲಿ. ಹಳೆ ಗುಣಗಳೆಲ್ಲ ಅಳದು ಹೊಸ ಗುಣ ಬಂದಾಗ ಆ ಸಾಧಕ, ಆ ಭಕ್ತ, ಆ ಶಿಷ್ಯ ಮರುಹುಟ್ಟನ್ನು ಪಡಿತಾನ ಅಂತ ಹೇಳ್ತಾರ. ಪುನರ್ಜಾತನಾದ ಕಾರಣ. ಹೊಸ ಮನುಷ್ಯ ಆದ್ಮೇಲೆ ಅಂತೇವಲ್ಲ ನಾವು. ಪುನರ್ಜಾತನಾದ ಕಾರಣ. ಕೂಡಲ ಚೆನ್ನ ಸಂಗನಲ್ಲಿ ಬಸವಣ್ಣನಿಂದ ಸರ್ವಾಂಗಲಿಂಗಿಯಾದೆನು. ಸರ್ವಾಂಗಲಿಂಗಿಯಾದ. ನೋಡ್ರಿ ಯಾವ ತತ್ವದಲ್ಲಿದೆ ರೀ ಇದು ಜಗತ್ತಿನಲ್ಲಿ. ಒಂದು ದೀಕ್ಷಾ ಸಂಸ್ಕಾರ, ಗುರು ಶಿಷ್ಯನಿಗೆ ಮಾಡ್ತಕ್ಕಂಥ ಅನುಗ್ರಹ ದೀಕ್ಷೆ ಆ ಸಾಧಕನಲ್ಲಿ ಇಷ್ಟೊಂದು ಬದಲಾವಣೆ ತರ್ತದಂದ್ರ ಆ ಅನುಗ್ರಹದಲ್ಲಿ ಎಂಥ ಶಕ್ತಿ ಇರಬೇಕು ಅದನ್ನು ವಿಚಾರ ಮಾಡಿ. ಸುಮ್ಮನೆ ಅಲ್ಲ, ಸಾಮಾನ್ಯ ಅಲ್ಲ ಇದು. ಸುಮ್ಮನೆ ಕಾಟಾಚಾರಕ್ಕೆ ನಡೀತಕ್ಕಂಥ ಕ್ರಿಯೆ ಅಲ್ಲ ಇದು. ನಾವು ಆ ರೀತಿ ಭಾವಿಸಬಾರ್ದು. ಎಂಥ ತತ್ವದ ವಾರಸದಾರರಿಗೆ ನಾವು ಯಾವ ಜನ್ಮದ ಪುಣ್ಯನೋ ನಾವು ಬಂದೇವಲ್ರಿ. ಅಂತ ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ ನಡೀತೈತಿ ಇಲ್ಲಿ ಗುರು ಶಿಷ್ಯನ ನಡುವೆ. ಅಂತ ಯೋಗ್ಯ ಗುರುವನ್ನು ಅರಸ್ಕೊಂಡು ಹೋಗ್ಬೇಕು ನಾವು. ಅಂತ ಗುರುವಿನ ಅರಸುವಿಕೆಯಲ್ಲಿ ಇರಬೇಕಾಗತ್ತೆ ನಾವು. ವಯಸ್ಸು ಸಂಬಂಧ ಇಲ್ಲ ಇದಕ್ಕೆ. ನಮ್ಮ ವಯಸ್ಸಾದು ರೀ, 60 ಆದು ರೀ, 70 ಆದು ರೀ, ನಾವಿನ್ನೇನ್ರಿ. ಇದಕ್ಕೇನು ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ.
ಪರಮ ಗುರುವಿನ ಅನ್ವೇಷಣೆಯಲ್ಲಿ ಶಿಷ್ಯ ಇರಬೇಕಾಗತ್ತೆ. ಆತನಿಂದ ಅತಿ ಹಂಬಲದಿಂದ ಚನ್ನಬಸವಣ್ಣವ್ರು ಹೆಂಗೆ ಹಂಬಲ ಪಟ್ಟು ತಗೊಂಡ್ರಲ್ಲ, ನೀನೇ ಸ್ವತಃ ಜ್ಞಾನಿ ಅದೆಯಪ್ಪ, ನೀನೇ ನನಗೂ ಗುರುವಾಗಿಯಪ್ಪ. ಆ ನಿಲುವಿನಲ್ಲಿದ್ದಂಥ ಚನ್ನಬಸವಣ್ಣವರು ಹಂಬಲವನ್ನು ಬಿಡದೆ ಬಸವಣ್ಣವ್ರ ಬೆಂಬತ್ತಿ ನನಗೆ ಅನುಗ್ರಹವನ್ನು ಮಾಡಲೇಬೇಕಂತ ಕೇಳಿದ್ರಲ್ಲ, ಆ ರೀತಿಯಾದ ಅಪೇಕ್ಷೆ, ಉತ್ಕಟ ಬಯಕೆ ಶಿಷ್ಯನಲ್ಲಿ ಇರಬೇಕಾಗತ್ತೆ. ಮತ್ತೆ ಮುಂದುವರೆದು ಹೇಳ್ತಾರ ಅವರು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶವೆಂಬ ಪಂಚಭೂತಗಳಲ್ಲಿ ಪಂಚಲಿಂಗ ಪ್ರತಿಷ್ಠೆಯ ಮಾಡಿದನಯ್ಯ. ಮನ, ಬುದ್ಧಿ, ಚಿತ್ತ, ಅಹಂಕಾರವೆಂಬ ಅಂತಃಕರಣ ಚತುಷ್ಟಂಗಳಲ್ಲಿ ಚತುರ್ಮುಖ ಲಿಂಗವನ್ನು ಪ್ರತಿಷ್ಠೆಯ ಮಾಡಿದನಯ್ಯ. ಶ್ರೋತ್ರ, ನೇತ್ರ, ಎಷ್ಟು ಕಷ್ಟಪಡ ಸಾಕು. ಶ್ರೋತ್ರ, ನೇತ್ರ, ಘ್ರಾಣ, ತ್ವಕ್ಕು, ಜಿಹ್ವೆ, ವಾಕ್ಕು, ಪಾಣಿ, ಪಾದ, ಪಾಯು, ಗುಹ್ಯಂಗಳೆಂಬ ದಶೇಂದ್ರಿಯಗಳಲ್ಲಿ, ಇವೆಲ್ಲ ನಿಮ್ಗೆ ಅರ್ಥ ಆಕ್ಕವು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು, 4 ಅಂತಃಕರಣಗಳು. ಯಾವುವು? ಮನಬುದ್ಧಿ ಚಿತ್ತ ಅಹಂಕಾರಗಳು. 5 ತತ್ವಗಳು ಯಾವುವು? ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಎಂಬ ಪಂಚಭೂತ ತತ್ವಗಳು. ಇವಕ್ಕೆಲ್ಲ ದಶಮುಖ ಲಿಂಗವ ಪ್ರತಿಷ್ಠೆಯ ದಶೇಂದ್ರಿಯಗಳಲ್ಲಿ ದಶಮುಖ ಲಿಂಗವ ಪ್ರತಿಷ್ಠೆಯ ಮಾಡಿ ಅಂತರಂಗ ಬಹಿರಂಗವ ಹತವ ಮಾಡಿದನಯ್ಯ. ಏನು ಪರಿಣಾಮ ಆತು? ಏನು ಪರಿಣಾಮ ಆತು? ದೀಕ್ಷೆಯಿಂದ ಅಂದ್ರೆ ಈ ಪರಿಣಾಮ ಆತು, ಈ ಬದಲಾವಣೆ ಆತು. ಎನ್ನ ಅಂತರಂಗ ಮತ್ತು ಬಹಿರಂಗವೆಂಬ ಭಿನ್ನವ ಹತವ ಮಾಡಿದನಯ್ಯ. ಈ ಹತ ಹೆಂಗಾತು? ಈ ಭೇದ ಹೆಂಗಾತು? ಈ ಭೇದ ಹೆಂಗಳಿತು? ಈ ಭೇದ ಹೆಂಗಳಿತಂದ್ರ ಹಿಂಗೆ ಹೇಳಾಕ್ತಾರ ಅವರು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳಿಗೆ ದಶೇಂದ್ರಿಯಗಳಲ್ಲಿ ದಶಮುಖ ಲಿಂಗವ ಸುಮ್ಮನೆ ಕೈಯಾಗಿ ಕರಸ್ಥಲಕ್ಕೆ ಒಂದು ಲಿಂಗ ಕೊಟ್ಟಾರ ಅಂದ್ಗಳ ಅಲ್ಲಿಗೆ ಮುಗಿಲಿಲ್ಲದು. ಪ್ರಾಣಲಿಂಗದಿಂದ ಭಾವಲಿಂಗದ ಕಡೆ ಹೋಗ್ತಕ್ಕಂಥ ಕ್ರಿಯೆ ನಡೀತೈತಿ ಇಲ್ಲಿ. ಹಿಂಗೆ ನಡೆದಾಗ ಅವ್ರೇನಂದ್ರು ಅಂತರಂಗ ಬಹಿರಂಗವ ಹತವ ಮಾಡಿದನಯ್ಯ. ಯಾರು? ಬಸವಣ್ಣವರು. ಹತ ಅಂದ್ರ ಕೊಲ್ಲು. ಅಂತರಂಗ ಬಹಿರಂಗ ಮತ್ತು ಕರ್ಣೇಂದ್ರಿಯಗಳ, ಜ್ಞಾನೇಂದ್ರಿಯ ಅಂದ್ರೆ ಅಂತರಂಗ, ಕರ್ಮೇಂದ್ರಿಯ ಅಂದ್ರೆ ಬಹಿರಂಗ, ಕ್ರಿಯಾಚರಣೆ ಮಾಡೋದು. 5 ಜ್ಞಾನೇಂದ್ರಿಯಗಳಂದ್ರೆ ಅಂತರಂಗ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಅದು ಅಂತರಂಗದ 5 ಜ್ಞಾನೇಂದ್ರಿಯಗಳು, ಬಹಿರಂಗದ 5 ಕ್ರಿಯೆಗಳು, 5 ಕರ್ಮೇಂದ್ರಿಯಗಳು. ಇದಕ್ಕೆ ಸೇರಿ ಮತ್ತೆ 4 ಅಂತಃಕರಣಗಳು, 4 ಅಂತಃಕರಣಗಳು. ಈ ಭೌತಿಕವಾಗಿರ್ತಕ್ಕಂಥ ಅಂತರಂಗ ಬಹಿರಂಗ ಮತ್ತು ಕರ್ಣೇಂದ್ರಿಯಗಳ ಅನ್ನು ಅಳೆದು ಅವೆಲ್ಲವನ್ನು ಲಿಂಗಮಯವಾಗಿ ಮಾಡುವಂಥ, ಎಲ್ಲವೂ ಒಂದ ಕಾಲಕ್ಕೆ ಏಕಕಾಲಕ್ಕೆ ಇಲ್ಲಿ ಹಸ್ತದಲ್ಲಿ ಕರಸ್ಥಳದಲ್ಲಿ ಲಿಂಗ ಕೊಟ್ಟರಂದ್ರೆ ಇವೆಲ್ಲವಕ್ಕೂ ಅಂತರಂಗ ಮತ್ತು ಬಹಿರಂಗದಲ್ಲಿ ಲಿಂಗಧಾರಣೆ ಆಗತ್ತ. ಹೆಂಗಾಗತ್ತ? ಎಲ್ಲದಕ್ಕೂ ಲಿಂಗ ಸಂಬಂಧ ಮಾಡಿಬಿಡ್ತಾರಲ್ಲಿ. ಶ್ರೋತ್ರದಲ್ಲಿ ಪ್ರಸಾದಲಿಂಗ, ತ್ವಚದಲ್ಲಿ ಜಂಗಮಲಿಂಗ, ನೇತ್ರದಲ್ಲಿ ಶಿವಲಿಂಗ,
ಜಿಹ್ವೆಯಲ್ಲಿ ಗುರುಲಿಂಗ, ಘ್ರಾಣದಲ್ಲಿ ಆಚಾರಲಿಂಗ ಸಂಬಂಧಿಸಿ, ಹೌದಾ? ಮುಂದೆ ವಾಕ್ನಲ್ಲಿ ಪ್ರಸಾದಲಿಂಗ, ಪಾಣಿಯಲ್ಲಿ ಜಂಗಮಲಿಂಗ, ಪಾದದಲ್ಲಿ ಶಿವಲಿಂಗ, ಗುಹ್ಯದಲ್ಲಿ ಗುರುಲಿಂಗ, ಗುದದಲ್ಲಿ ಆಚಾರಲಿಂಗವ ಸಂಬಂಧಿಸಿ, ದಶೇಂದ್ರಿಯಗಳಲ್ಲಿ ದಶಮುಖ ಲಿಂಗವ ಪ್ರತಿಷ್ಠಾಪಿಸಿ, ಅಂಗೇಂದ್ರಿಯದ ಪೂರ್ವಾಶ್ರಯಗಳನ್ನು ಕಳೆದು ಅದರ ಪೂರ್ವ ಗುಣಗಳನ್ನು ಅಳೆದು ಅವೆಲ್ಲವೂ ಏನಾದವು? ಲಿಂಗೇಂದ್ರಿಯಗಳಾದವು. ಬದಲಾಗಿಬಿಟ್ಟು ಮೊದಲು ಬರೀ ಕಣ್ಣಾಗಿತ್ತು, ಕಿವಿಯಾಗಿತ್ತು. ಅವಕ್ಕೆಲ್ಲಕ್ಕೂ ಜ್ಞಾನೇಂದ್ರಿಯಗಳಿಗೆ ಮತ್ತು ಕರ್ಮೇಂದ್ರಿಯಗಳಿಗೆ ಲಿಂಗ ಪ್ರತಿಷ್ಠಾಪಿಸಿ, ಬರೀ ಕಣ್ಣಾಗಿ ಉಳಿಲಿಲ್ಲ, ಕಿವಿ ಬರೀ ಕಿವಿಯಾಗಿ ಉಳಿಲಿಲ್ಲ, ನಾಸಿಕ ಬರೀ ನಾಸಿಕ ಆಗಿ ಉಳಿಲಿಲ್ಲ. ಅವೆಲ್ಲವೂ ಲಿಂಗ ಸ್ವರೂಪಗಳಾಗಿ ಬದಲಾವಣೆಗೊಂಡು ಪರಿವರ್ತನೆಗೊಂಡು ಇಂತಹ ಒಂದು ಅಕಾಯ ಚರಿತೆಯ ಅನುಭವವನ್ನು ಬಸವ ಮಹಾಗುರುವಿನ ತನ್ನ ಹಸ್ತವ ಚನ್ನಬಸವಣ್ಣನವರ ಮಸ್ತಕದ ಮೇಲಿಟ್ಟು ಮಥನಿಸಿದ, ಮಸ್ತಕದ ಮೇಲೆ ಹಸ್ತ ಇಟ್ಟು ಮಥನಿಸಿದ ಅನುಭವವು ಈ ರೀತಿಯಾಗಿ ಚನ್ನಬಸವಣ್ಣನವರು ವಿವರಿಸುವರು. ಮತ್ತು ಸುಮ್ಮಿಡ್ಲಿಲ್ಲ ಅವರು. ಏನು ಹೇಳಿದರು? ಹಸ್ತ ಮಸ್ತಕ ಸಂಯೋಗವಾಗದ ಮುನ್ನ, ಹಸ್ತ ಮಸ್ತಕ ಸಂಯೋಗವಾಗದ ಮುನ್ನ ಯೌವನ ಮಥನವಾಯಿತು. ಆವುದ ಅಂತರಂಗವೆಂಬೆ, ಆವುದ ಬಹಿರಂಗವೆಂಬೆ, ಆವುದನಾತ್ಮ ಸಂಘವೆಂಬೆ ಯಾವುದು ಗೊತ್ತಿದ್ದಿಲ್ಲ ನನಗೆ. ಹಸ್ತ ಮಸ್ತಕ ಸಂಯೋಗವೆಂಬುದೇ ನೋಡ್ರಿ, ಹಸ್ತ ಮಸ್ತಕ ಸಂಯೋಗವೆಂಬುದೇ ಬಹಿರಂಗ, ಮನ ಸಂಯೋಗವೆಂಬುದೇ ಅಂತರಂಗ. ಇದು ಬಹಿರಂಗದ ಕ್ರಿಯೆ. ಹಸ್ತಮಸ್ತಕದ ಸಂಯೋಗ ಅಂದ್ರೆ ಬಟನ್ ಹೊಡಿಬೇಕಲ್ಲಿ ಹೋಗಿ, ಆ ಬಟನಿಗೆ ಕೈ ಹಚ್ಬೇಕು, ಕರೆಂಟ್ ಹತ್ತೈತೆ. ಹಸ್ತಮಸ್ತಕ ಸಂಯೋಗ ಅಂದ್ರೆ ಇದು ಬಹಿರಂಗದ ಕ್ರಿಯೆ. ಇದು ಹೌದ್ರಿ. ಬಟನ್ ಹೊಡೆದಗಳ ಕರೆಂಟ್ ಒಳಗೆ ಪಾಸ್ ಆಕತ್ತಲ್ಲ, ಅದು ಅಂತರಂಗದ ಕ್ರಿಯೆ. ಅದು ಇದು ಇಲ್ಲಿಂದ ಇಲ್ಲಿ ಬಟನ್ ಹೊಡೆದ ಅಲ್ಲಿ ಲೈಟ್ ಹತ್ತುತನ ಲೈಟ್ ಕಾಣಕತೈತಿ, ಬಟನ್ ಕಾಣಕತೈತಿ, ಒಳಗೆ ಹರಿವು ಕರೆಂಟ್ ಕಾಣಕತ್ತಿಲ್ಲ. ಹೌದಿಲ್ರಿ. ಹಸ್ತಮಸ್ತಕ ಸಂಯೋಗ ಅಂದ್ರೆ ಇದು ಬಹಿರಂಗ, ತೋರ್ಲಿಕ್ಕಂತು, ಒಳಗೊಂದು ಕ್ರಿಯೆ ನಡೀತಿರ್ತೈತೆ ಅಂತಾರ ಅವರು. ಏನು? ಮನ ಸಂಯೋಗವೆಂಬುದೇ ಅಲ್ರಿ. ಇಲ್ಲಿ ಬಟನ್ ನೋಡಿದ್ರೆ ಇಲ್ಲಿ ಲೈಟ್ ಹತ್ಬೇಕು, ಒಳಗೆ ಏನರ ವೈರ್ ಕಟ್ ಆಗಿತ್ತು ಅಂತೇಳಿರಿ, ಅಥವಾ ಅಲ್ಲೇ ಬಲ್ಬ್ನಾಗ ತಂತಿ ಹೋಗಿತ್ತು ಅಂತೇಳಿರಿ, ಬಟನ್ ಹೊಡೆದ್ರಿ ಲೈಟ್ ಹತ್ತುವಲ್ದು. ಮಿಸ್ಟೇಕ್ ಯಾವುದು? ಕ್ರಿಯೆ ಆತು, ಬಹಿರಂಗದ ಕ್ರಿಯೆ ಮಾಡಿದ್ರಿ, ಎರಡೂ ಬೇಕಂತಿಲ್ಲ. ಅಂತರಂಗ ಮತ್ತು ಬಹಿರಂಗ ಎರಡೂ ಬೇಕಿಲ್ಲ, ಬಹಿರಂಗ ಮತ್ತು ಅಂತರಂಗ ಎರಡೂ ಬೇಕಿಲ್ಲ. ಹಸ್ತಮಸ್ತಕ ಸಂಯೋಗ ಆಗೋದು ಅಷ್ಟ ಮುಖ್ಯ ಅಲ್ಲ, ಅಲ್ಲಿ ಮನ ಸಂಯೋಗ ಆಗಬೇಕು. ಗುರು ಮತ್ತು ಶಿಷ್ಯನಲ್ಲಿ ಮನ ಸಂಯೋಗ ಆಗಬೇಕು. ಅಂದಾಗ ಲೈಟ್ ಹತ್ತದ, ಅಂದಾಗ ಕರೆಂಟ್ ಇಳಿತೈತಿ, ಒಳಗೆ ಪಾಸ್ ಆಕತ್ ಕರೆಂಟ್. ಗುರುವಿನ ಮೇಲೆ ಶಿಷ್ಯನಿಗೆ ನಂಬಿಕೆ ಇಲ್ಲ, ಅಥವಾ ಗುರುಗೆ ತನ್ನ ಕ್ರಿಯೆ ಮಾಡೋದ್ರ ಮೇಲೆ ತನಗೆ ನಂಬಿಕೆ ಇಲ್ಲ. ಅಂಥ ಗುರುಗಳು ಅಂಥ ಶಿಷ್ಯರು ಕೂಡಿ ನಮಗೊಂದು ಲಿಂಗ ಕೊಡ್ರಿ, ನಮಗೊಂದು ದೀಕ್ಷಾ ಮಾಡ್ರಿ ಅಂದ್ಬಿಟ್ರೆ ಕೇವಲ ಬಹಿರಂಗಕ್ಕೆ ನಿಂತು ಬಿಡದೈತಿ. ಅದು ಅಂತರಂಗಕ್ಕೆ ನಿಲ್ಲೋದಿಲ್ಲ. ಎರಡೂ ನಿಲ್ಲಬೇಕಾಗತ್ತಾ, ಎರಡೂ ನಿಲ್ಲಬೇಕಾಗತ್ತ. ಹೌದಾ? ಲಿಂಗ ಧಾರಣೆ ಮಾಡ್ರಿ, ಬೇಡ ಅನ್ನೋದಲ್ಲ. ಬಹಿರಂಗಕ್ಕೆ ಒಂದು ಲಿಂಗ ಧಾರಣೆ ಆಗತ್ತೆ. ದೀಕ್ಷೆ ಅನುಗ್ರಹ ಅನ್ನೋದೇನೈತಲ್ಲ
ಅದು ಅಸಾಮಾನ್ಯವಾದದ್ದು, ಅದು ಸಾಮಾನ್ಯವಾದದ್ದಲ್ಲ. ಭಾಳ ಗೌಪ್ಯವಾಗಿ ನಡೀತಕ್ಕಂಥ, ಭಾಳ ಕರುಣೆಯಿಂದ ನಡೀತಕ್ಕಂಥ, ಗುರು ಶಿಷ್ಯನ ಮೇಲೆ ಕರುಣೆಯಿಂದ ಆ ಕ್ರಿಯೆಯನ್ನು ಮಾಡ್ತಕ್ಕಂಥ, ಭಾಳ ಸುಂದರವಾಗಿ ನಡೀತಕ್ಕಂಥ ಒಂದು ಮದುವೆ ಸಮಾರಂಭ ನಡೆದಾಗ ಎಷ್ಟು ಆನಂದದಾಯಕ ಇರ್ತಾರಲ್ಲ ಮದುವೆಯಾಗ ಅವರು. ನವದಂಪತಿಗಳಷ್ಟು ಖುಷಿ ಖುಷಿಯಿಂದ ಇರ್ತಾರ. ಆ ಮದುವೆ ಆಗ್ತಕ್ಕಂಥ ಏನು ಹೆಣ್ಮಗಳು ಗಂಡು ಹುಡುಗು ಅವ್ರ ತಂದೆ ತಾಯಿ ಎಷ್ಟು ಖುಷಿ ಖುಷಿಯಿಂದ ಇರ್ತಾರ. ಅಟ್ಟು ಬೀಗರು ಬಿಜರನ್ನ ಕರೆಸ್ತಿರ್ತಾರ. ಹೌದಾ? ಆನಂದನೇ ಬೇರೆ. ಆ ರೂಪದ ಆನಂದ ಗುರು ಶಿಷ್ಯನಿಗೆ ಅನುಗ್ರಹ ಮಾಡುವಾಗ ನಡಿಬೇಕು. ಅದು ಮನಸಂಯೋಗ ಆದಾಗ ನಡೀತೈತೆ. ಅದು ಬಹಳ ದಿನದ ಬಯಕೆ ನನ್ನಲ್ಲಿತ್ತು, ಅದನ್ನು ಇವತ್ತು ಪಡ್ಕೊಳಕತ್ತೇನೆ ಅಂತಕ್ಕಂಥ ಭಾಳ ದಿವಸದ ಗುರಿ ಇತ್ರಿ ನಂದು. ಒಂದಿಲ್ಲ ಒಂದು ದಿವಸ ಈ ಕಾರ್ ತೊಗೊಂಡತ್ತಿರ್ಬೇಕಂತ ಭಾಳ ದಿವಸದ ಗುರಿ ಇತ್ರಿ ಅಂದ್ರು. ಅಪೇಕ್ಷೆ ಪಟ್ಟು ಒಂದು ಕಾರ್ ತರ್ತೇವೆ, ಅಪೇಕ್ಷೆ ಪಟ್ಟು ಒಂದು ಏನೋ ಕೆಲಸ ಮಾಡ್ತೇವಲ್ಲ. ಉತ್ಕಟತೆಯಿಂದ ಕೂಡಿದಂಥ ಆ ಬಯಕೆ ಏನೈತಲ್ಲ, ಗುರುವಿನಿಂದ ಅನುಗ್ರಹ ಪಡಿಬೇಕಂತಕ್ಕಂಥ ಬಯಕೆ, ಅಲ್ಲಿ ಅದು ಮನಸಂಯೋಗ ಆಕತಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಮನಸಂಯೋಗ ಹಂಗ ಆಗೋದಿಲ್ರಿ. ಅಪೇಕ್ಷೆ ಇಲ್ಲ ಅಂದ್ರೆ ಆಗೋದಿಲ್ರಿ. ಬರೇ ಬಹಿರಂಗದ ಕ್ರಿಯೆಯಿಂದ ಯಾವುದು ನಡೆಯಂಗಿಲ್ರಿ. ಅಪೇಕ್ಷೆ ಇರ್ಬೇಕು, ಇಬ್ಬರಲ್ಲಿಯೂ ಅಪೇಕ್ಷೆ ಇರಬೇಕು. ಕೊಡುವ ಗುರುವಿನಲ್ಲಿಯೂ ಆ ಉತ್ಕಟತೆ ಇರಬೇಕು, ಪಡೆದುಕೊಳ್ಳುವ ಶಿಷ್ಯನಲ್ಲಿಯೂ ಉತ್ಕಟತೆ ಇರಬೇಕು. ಅವಾಗಲ್ಲಿ ಮನಸಂಯೋಗ ಆಗತ್ತೆ. ಗುರು ಕೊಡ್ತಕ್ಕಂಥ ಗುರು ಆನಂದದಾಯಕವಾಗಿರ್ತಾನೆ, ಸ್ವೀಕಾರ ಮಾಡ್ತಕ್ಕಂಥ ಶಿಷ್ಯನು ಬಹಳ ಆನಂದದಿಂದ ಸ್ವೀಕಾರ ಮಾಡ್ತಿರ್ತಾನೆ. ಅದಕ್ಕೇನಂತೀವಿ? ಮನಸಂಯೋಗ. ಅದು ಭಾಳ ದೀಕ್ಷಾಕ್ರಮ ಭಾಳ ಅದ್ಭುತ ಐತಿ, ಭಾಳ ಚಲೋ ಐತದು, ಮತ್ತು ಭಾಳ ಗೌಪ್ಯವಾಗಿ ನಡೀತಕ್ಕಂಥದ್ದು. ಮುಂಜಾನೆಯಿಂದ ಸ್ನಾನಕ್ಕೆ ಹೋಗುವಾಗಿಂದ ಹಿಡಿದು ಸಂಪೂರ್ಣ ದೀಕ್ಷಾ ಮುಗಿಯುವವರೆಗೂ ಭಾಳ ಅದ್ಭುತವಾಗಿ ಕ್ರಿಯೆ ನಡೀತಿರ್ತೈತೆ. ಅಲ್ಲಿ ಗುರು ಅಷ್ಟು ರೀತಿ ಆ ಶಿಷ್ಯನನ್ನು ರೆಡಿ ಮಾಡಿರ್ತಾನೆ. ಅದು ದೀಕ್ಷಾನುಗ್ರಹ ನಡಿಬೇಕು. ಯೋಗ್ಯ ಗುರುಗಳಲ್ಲಿ ಆ ಕ್ರಮಬದ್ಧವಾಗಿ ಆ ದೀಕ್ಷೆಯನ್ನು ಪಡಿಬೇಕು. ಇವತ್ತಿನ ವೈಚಾರಿಕ ಯುಗದಲ್ಲಿ, ವೈಜ್ಞಾನಿಕ ಯುಗದಲ್ಲಿ ಏನು ಹೇಳಕತ್ತಾರೆ ಇವರು ಅಂತ ಯಾರು ಅಂದರೂ ಏನು ಬೇಜಾರಿಲ್ಲ. ಕ್ರಮನೇ. ಇದನ್ನು ನಂದು ಹೇಳಕತ್ತಿಲ್ಲ, ಸಾಕ್ಷಾತ್ ಚನ್ನಬಸವಣ್ಣವ್ರು ಹೇಳಕತ್ತಾರೆ. ಇದನ್ನು ಚನ್ನಬಸವಣ್ಣವ್ರು ಲಿಂಗ ದೀಕ್ಷೆ ಕುರಿತು ಅನುಗ್ರಹದ ಕುರಿತು ಹೇಳಕತ್ತಂಥ ಮಾತಿದು. ಸುಮ್ಮನೆ ಏನೋ ಹೇಳೋದಲ್ಲ. ಸಾಮಾಜಿಕವಾಗಿ ವಚನಗಳದಾವು, ವೈಚಾರಿಕವಾಗಿ ವಚನಗಳದಾವು, ಮೌಢ್ಯತೆ ವಿರೋಧಿ ವಚನಗಳದಾವು. ಅವೆಲ್ಲ ಸರಿನೇ. ಇವನು ಅಷ್ಟು ನೋಡ್ರಲ್ಲ, ಈ ವಚನಗಳನ್ನು ಅಷ್ಟು ನೋಡ್ರಲ್ಲ. ಇದಕ್ಕೆ ಯಾಕೆ ನೀವು ಆಸಕ್ತಿ ತೋರಿಸ್ಬಾರ್ದು? ಈ ವಚನಗಳನ್ನು ಕೇಳಿ ಬಯಕೆ ಯಾಕೆ ಹುಟ್ಟಬಾರದು? ನಾನು ಒಬ್ಬ ಶ್ರೇಷ್ಠ ಗುರುವಿನಿಂದ ನಾನು ಅನುಗ್ರಹ ಪಡೆದು ಲಿಂಗಾರ್ಚನೆ ಪ್ರಾರಂಭ ಮಾಡ್ಬೇಕು, ಲಿಂಗ ಸಾಧನೆಯನ್ನು ಪ್ರಾರಂಭ ಮಾಡ್ಬೇಕಂತಕ್ಕಂಥ ಬಯಕೆ ಯಾಕೆ ಬರಬಾರ್ದು ನಿಮ್ಮ ಅಂತರಂಗದಲ್ಲಿ? ಅದು ನಡೀತಕ್ಕಂಥದ್ದು. ಏನು ಹೇಳಿದರು? ಮನಸಂಯೋಗವೆಂಬುದೇ ಅಂತರಂಗ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಆತ್ಮಸಂಗವಾಯಿತು. ಏನ್ರಿ? ಈ ಮಥನದಲ್ಲಿ ಮನಸಂಯೋಗಗೊಳಿಸಿ ಪರಿವರ್ತಿಸುವುದೇ ಅಂತರಂಗ. ಅವೆರಡೂ ಈಗ ಅಳಿದು ಹೋಗಿ, ಅಂತರಂಗನೂ ಅಳದು ಹೋಗೈತಿ, ಬಹಿರಂಗನೂ ಅಳದು ಹೋತು. ಈಗ ಮಹಾಘನಲಿಂಗದಲ್ಲಿ ನಿರಂತರವಾಗಿ ಆತ್ಮಸಂಗ ಅಳವಟ್ಟಿದೆ. ಇದು ಅವಕ್ಕಿಂತ ಮುಂಚೆಕ್ಕೆ ನನಗೆ ಮನಸ್ಸು ಅನ್ನೋದಿತ್ತು, ಅಂತರಂಗ ಅನ್ನೋದಿತ್ತು, ಆಲೋಚನೆ ಅನ್ನೋದಿತ್ತು. ಆ ಪ್ರಕಾರ ಬಹಿರಂಗದ ಕ್ರಿಯೆ ನಡೀತಿದ್ದು. ಈಗ ಇದಾದ ಮೇಲೆ ಎರಡೂ ಅಳದು ಹೋಗಿ ಕೇವಲ ಆತ್ಮಸಂಗ ಅಳವಟ್ಟು, ಅದುವೇ ಲಿಂಗಾಂಗ ಸಂಬಂಧವಾಗಿ ಈ ಜಗತ್ತಿಗೆ ಈ ಅನುಗ್ರಹ ದೀಕ್ಷೆ ಒಂದು ಸಂದೇಶವನ್ನು ಕೊಡ್ತು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಆ ಮಹಾಗುರು ಬಸವಣ್ಣನವರಿಂದ ಮಹಾಪ್ರಸಾದ ಕಾರುಣ್ಯವ ಪಡೆದುಕೊಂಡ ಬಳಿಕ ಪರಮಾನಂದ ಭರಿತರಾಗಿ ಯಾರು? ಚನ್ನಬಸವಣ್ಣವರು. ಮತ್ತವ್ರು ಹೇಳ್ತಾರೀಗ ಪರಮಾನಂದ ಭರಿತರಾಗಿ ಚನ್ನಬಸವಣ್ಣವರು ಬಸವ ಗುರುವಿನಿಂದ ತಮಗಾದ ಕಾರುಣ್ಯದ ಮಹಾಘನತೆಯನ್ನು
ಈ ರೀತಿಯಾಗಿ ಕೊಂಡಾಡುತ್ತಾರೆ. ನೋಡ್ರಿ, ಕಾರುಣ್ಯದ ಮಹಾಘನತೆಯನ್ನು ಕೊಂಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಆದ ಅನುಭವಗಳನ್ನು ಕೊಂಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು? ಆ ಚನ್ನ ಬಸವರಾಜ ರಾಜದೇವರು ತಮಗೆ ಉಪದೇಶವ ಮಾಡಿದ ಮಹಾತ್ಮೆಯನು ವಿವೇಕ ಮುಖದಿಂದರಿದು ಪರಿಣಾಮಿಸಿ ಕೃತ ನಿಶ್ಚಯವ ನೈದಿದ ಪ್ರಸ್ತಾವದ ವಚನ. ಏನು ಹೇಳಿದರು? ಪ್ರಥಮ ಗುರು ಕಾಣಲಿಕೆಯಾಗಿ ಕರ್ಮಗಳು ಬೆಚ್ಚಿ ಬೆದರಿದವು. ಏನೇನಾತಂತ ಹೇಳ್ತಾರೆ ಅವರು. ಪ್ರಥಮ ಗುರು ಕಾಣಲಿಕೆಯಾಗಿ ಕರ್ಮಗಳು ಬೆಚ್ಚಿದವು, ಬೆದರಿದವು. ಹುಸಿ ಆಮಿಷ ತಾಮಸ ಕುಟಿಲಂಗಳು ತಮಗೆ ನಿಂದಿರೆ ಠಾವಿಲ್ಲೆನ್ನುತ್ತಿದ್ದವು. ನಮಗೆ ಜಗ ಇಲ್ಲಿನ್ನೆಲ್ಲ ಅಂತಿದ್ದು ಅಂತವು. ಕುಟಿಲ, ಆಮಿಷ, ತಾಮಸ ಇವೆಲ್ಲ ಪ್ರಥಮ ಆ ಪ್ರಥಮ ಗುರುವನ್ನು ಕಾಣಲಿಕ್ಕೆ ಏನ್ರಿ ಕಂಡುಗಳನ್ನ ಇವೆಲ್ಲ ನಮಗಿನ ಜಗ ಇಲ್ಲ ಅಂತಂದು ಓಡೋದು ಅಂತವು. ಠಾವಿಲ್ಲವೆಂದು ನಿಂದಿರೆ ಇಲ್ಲಿ ನಿಲ್ಲಾಕ ಜಗ ಇಲ್ಲ ಅಂತ ಜಗ ಖಾಲಿ ಮಾಡಿದ್ವು. ಸದ್ಗುರು ಕಾರುಣ್ಯ ಹಸ್ತ ಮಸ್ತಕ ಸಂಯೋಗದಲ್ಲಿ ಪೂರ್ವ ಗುಣ ಒಳಿದು ಮುಂದಿನೆಲ್ಲ ಮುಂಚಿರ್ತಕ್ಕಂಥ ಎಲ್ಲ ಗುಣಗಳನ್ನು ಅಳೆದು ಪುನರ್ಜಾತನಾಗಿ ಮರುಹುಟ್ಟು ಪಡೆದು ಕರಣಾದಿ ಗುಣಗಳ ಕಳೆದು ಶಿವಲಿಂಗದಲ್ಲಿ ಉಳಿದು ಅನುಪಮ ಸುಖ ಸಾರಾಯ ಶರಣ ನೆನೆಸಿದರೆ ಇದನ್ನರಿದು ಲಿಂಗದಲ್ಲಿ ತದುಗತನಾಗಿದ್ದೆನು. ಏನಾದ್ರಂದ್ರೆ ಲಿಂಗದಲ್ಲಿ ತದ್ಗತನಾಗಿ ಬಿಟ್ಟಿದ್ದೆ. ಜಂಗಮದಲ್ಲಿ ಕರುಣವ ಪಡೆದು ಭವಿಯ ನೊಲ್ಲೆನೆಂದು ಬೇರೆನಿಂದ ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಬಸವಣ್ಣ ಭವಕಲ್ಪಿತವ ಕಳೆದನು. ಅವ್ರಿಗೆ ಆದದ್ದ ಅನುಭವನ ಇಲ್ಲಿ ಹೇಳಕತ್ತಾರ ಅವರು. ಈ ಕಾಮಾದಿ ಅವಗುಣಗಳೆಂಬ ಭವಿಗಳ ಸಂಗವನ್ನೊಲ್ಲೆನೆಂದು ಧಿಕ್ಕರಿಸಿ ನಾನು ನಿರ್ಲಿಪ್ತನಾಗಿ ನಿಜದ ನೆಲೆಯ ಬಯಸಿ ಈ ಮಹಾಗುರುವನ್ನು ಕಂಡ ಮೇಲೆ ನಿರ್ಲಿಪ್ತನಾಗಿ ನಿಂತು ಅದರಿಂದಲೇ ಬಸವ ಮಹಾಗುರುವು ಕರುಣೆಯ ತೋರಿ ಎನ್ನ ಸುತ್ತಿದ ಭವದ ಕಲ್ಪಿತವೆಲ್ಲವ ಕಳೆದು ಎನ್ನ ಸರ್ವಾಂಗಲಿಂಗಿಯಾಗಿ ಮಾಡಿದ ಅಂತಕ್ಕಂಥ ಮಾತನ್ನ ಚನ್ನ ಬಸವಣ್ಣವ್ರು ಕುಳಿತು ಹೇಳ್ತಾರೆ. ಇನ್ನೂ ಮುಂದೆ ಹೋಗುತ್ತದ. ಇನ್ನೂ ಏನು ಹೇಳ್ತಾರ? ಏನು ಹೇಳಿದರು? ಮತ್ತಂ ಮುಂದುವರೆದು ಚನ್ನ ಬಸವಣ್ಣನವರು ಗುರು ಕಾರುಣ್ಯದ ಘನವನರುಹರು ಏನು ಚರಣವಿಡಿದಂಗೆ ಕರುಣಿ ಕಂದರವೆಯ ಮಾಡಬೇಕೆಂದು ಮರಹಿಂದ ಬಂದ ಕಾಯದ ಕರ್ಮವ ಕಳೆದು ಕರುಣಿ ಕಂದರವೆಯ ಮಾಡಿದ ಪ್ರಾಣಲಿಂಗ ಸಂಬಂಧವೆಂತಿದ್ದೊಂದೊಡೆ ಆಲಿನುಂಗಿದ ನೋಟದಂತೆ ಬಯಲ ನುಂಗಿದ ಬ್ರಹ್ಮಾಂಡದಂತೆ ಮುತ್ತು ನುಂಗಿದ ಉದಕದಂತೆ ಪುಷ್ಪ ನುಂಗಿದ ಪರಿಮಳದಂತೆ ಇಪ್ಪ ಮಹಾನುಭಾವಿಗಳಿಗೆ ಎನ್ನ ಒಡಲ ಗುರಿ ಮಾಡಿದೆಯಾಗಿ ಎನ್ನ ಒಡಲ ಪರ್ಯಾಯ ಕೆಟ್ಟಿತ್ತಯ್ಯ ಕೂಡಲ ಚೆನ್ನ ಸಂಗಮ ದೇವ. ಕಂದರ ಅಂದ್ರೆ ಕಂದೆರವೆ ಅಂದ್ರೆ ಕಣ್ಣು ತೆರೆ ಅಂತಕ್ಕಂಥ ಅರ್ಥ. ಬಸವಣ್ಣವರಿಂದ ಕಾರುಣ್ಯ ಪರಮ ಕಾರುಣ್ಯ ನಿಧಿ ಭವಬಂಧನ ಕಂಜಿಯನ್ನು ಪಾವನ ಮಾಡೆಂದು ಶರಣಾಗತರಾಗಿ ಶಿಷ್ಯನಿಗೆ ಕಾರುಣ್ಯ ಸ್ವರೂಪವ ಅರಿವಿನ ಕಣ್ಣು ತೆರೆದು ಮರವೆಯಲ್ಲಿ ತೋರುವ ಕಾಯದ ಭಾವವಳಿದು ಆ ಕಾಯವ ಸುತ್ತಿದ ದುಷ್ಕರ್ಮಗಳೆಲ್ಲವನ್ನೂ ಕಳೆದು ಕಣ್ಣು ತೆರೆಸಿ ಮಹಾಗುರು ಎನ್ನ ಕಾರುಣ್ಯದಿಂದ ಕಂಡು ಅಂತರಂಗದ ಅರಿವಿನ ಕಣ್ಣನ್ನು ತೆರೆಸಿ ಕಂಗಳ ಮಧ್ಯ ದೃಷ್ಟಿಯನ್ನು ನೋಡುವ ದೃಷ್ಟಿ ಏನಿದೆ ಆಲಿ ಅಂದ್ರೆ ನೋಡುವ ದೃಷ್ಟಿ. ಬಸವ ಮಹಾಗುರು ಎನ್ನ ಅಂತರಂಗದಲ್ಲಿ ದೃಷ್ಟಿಯ ನೋಡಿದ ಸೃಷ್ಟಿಯು ಆ ದೃಷ್ಟಿಗೆ ಅಭಿನ್ನವಾಗಿರುವಂತೆ ಪ್ರಾಣಲಿಂಗವ ಅಭಿನ್ನವಾಗಿ ಸಂಬಂಧಿಸಿ ಬಯಲು ಬ್ರಹ್ಮಾಂಡವನ್ನೆಲ್ಲ ಅಭಿನ್ನವಾಗಿ ತನ್ನೊಳಗಿರಿಸಿಕೊಂಡಂತೆ ಮುತ್ತು
ನೀರನ್ನು ಒಳಗೆ ನುಂಗಿಕೊಂಡು ಮುತ್ತನ್ನು ತನ್ನ ಗರ್ಭದಲ್ಲಿ ಆ ನೀರನ್ನು ತನ್ನ ಗರ್ಭದಲ್ಲಿ ಇರಿಸಿಕೊಂಡಂತೆ ಹೊಳ್ಳಿ ನೀರು ಹೊರಗೆ ಬರಲಾರ್ದಂಗ ಪುಷ್ಪ ಪರಿಮಳವನ್ನು ತನ್ನೊಳಗೆ ಗರ್ಭೀಕರಿಸಿಕೊಂಡು ಒಳಗೆ ತಗೊಂಡು ಅದರಿಂದ ಎಂದೂ ಅದು ಬಿಟ್ಟು ಹೋಗದ ರೀತಿಯಲ್ಲಿ ಪರಿಮಳ ಪುಷ್ಪವನ್ನು ಎಂದೂ ಬಿಟ್ಟು ಹೋಗದ ರೀತಿಯಲ್ಲಿ ತನ್ನೊಳಗೆ ಹೆಂಗೆ ಇಚ್ಕೊಂತು ಆ ರೀತಿಯಲ್ಲಿ ಎನ್ನ ಒಡಲ ಪರ್ಯಾಯ ಕೆಟ್ಟತ್ತಯ್ಯ. ಆದ ಕಾರಣ ಎನಗೆನ್ನ ದೇಹ ಭಾವ ಒಳಿದು, ಒಡಲ ಅಂದ್ರೆ ದೇಹ ಭಾವ ಒಳಿದು ಶಿವಭಾವ ಅಳವಟ್ಟತಿ. ಇನ್ನು ಹೊಳ್ಳಿ ದೇಹ ಭಾವಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನೀರು ಮುತ್ತಾದ್ಮೇಲೆ ಹೊಳ್ಳಿ ಹೆಂಗೆ ನೀರಾಗೋದಿಲ್ಲ, ಒಮ್ಮೆ ಹೆಂಗೆ ಹೂವಿನೊಳಗೆ ಪರಿಮಳ ಜೋಡಾದ್ಮೇಲೆ ಆ ಪರಿಮಳ ಎಂದೂ ಹೂವಿನ ಬಿಟ್ಟು ಹೋಗುವುದಿಲ್ಲ. ಆ ರೀತಿಯಾಗಿ ನನ್ನ ಎಲ್ಲ ಅಂಗಭಾವ ಅಳದು ಅದು ಲಿಂಗಭಾವ ಆದಮೇಲೆ ಇನ್ನು ಆ ಲಿಂಗಭಾವದಿಂದ ಹೊಳ್ಳಿ ಅಂಗಭಾವಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಬಸವಗುರು ಕಾರುಣ್ಯದ ಘನವನ್ನು ಅವರು ವಿವರಿಸಿದರು. ಇನ್ನೂ ಬಿಡಲಿಲ್ಲ, ಇನ್ನೂ ಮುಂದುವರೆದು ಹೇಳ್ತಾರೆ. ಗುರುವಿನ ಮಹಿಮೆಯನ್ನು ಈ ರೀತಿ ಕೊಂಡಾಡ್ತಾರೆ. ಅವರು ಏನು ಕೊಂಡಾಡ್ತಾರೆ ಅನ್ನೋದನ್ನು ನಾವು ಮತ್ತೆ ಮುಂದಿನ ವಾರದಲ್ಲಿ ನೋಡೋಣ. ಸರ್ವರಿಗೂ ಶರಣ. ಇದುವರೆಗೆ ಶೂನ್ಯ ಸಂಪಾದನೆಯ ಮಾಲಿಕೆ 64 ಶ್ರೀ ಬಸವಣ್ಣವರು ಶ್ರೀ ಚನ್ನಬಸವಣ್ಣವರಿಗೆ ಅನುಗ್ರಹಿಸಿದ ಸಂಪಾದನೆ ಕುರಿತು ಅತ್ಯಂತ ಸರಳವಾಗಿ ಎಲ್ಲರ ಮನಸ್ಸು ಮುಟ್ಟುವಂಥ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅನ್ನಂಗೆ ಪಾಪ ಅವರ ಆರೋಗ್ಯ ಇದಿದ್ದರೆ ಸಹಿತ ನಮ್ಮನ್ನು 12ನೇ ಶತಮಾನದ ಬಸವಣ್ಣ ಚನ್ನಬಸವಣ್ಣವರ ಮಧ್ಯೆ ಕುಂಡ್ರಿಸಿ ಆ ಚಿತ್ರವನ್ನು ನಮಗೆ ನಿಲ್ಲಿಸ್ತಾರೆ, ನಮಗೆ ತೋರಿಸಿದ್ದಾರೆ. ಚನ್ನಬಸವಣ್ಣನ ಹೇಳೋ ಹಂಗೆ ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯಲೊಡನೆ ಭವಬಂಧನ ಹರಿಯುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚೆನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಅನ್ನಂಗೆ ಅವರ ಒಂದು ಇಬ್ಬರ ಸಂಭಾಷಣೆ ಐತಲ್ಲ, ನಾವು ನೀವೆಲ್ಲ ಇವ್ರ ಕಡೆ ಕೇಳೋಂಥ ಭಾಗ್ಯವಂತರಂತ ನನಗನ್ನಿಸ್ತತಿ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ವತಿಯಿಂದ ಹಾಗೂ ತಮ್ಮೆಲ್ಲರ ಮತ್ತು ಅಂತರ್ಜಾಲ ವೀಕ್ಷಿಸುತ್ತಿರುವ ಎಲ್ಲರ ಶರಣರ ಪರವಾಗಿ ಅನಂತ ಭಕ್ತಿಯ ಶರಣಾರ್ಥಿಗಳು. ಇನ್ನು ನಾಳೆ ಕಲಬುರಗಿ ಬಸವ ಸಮಿತಿಯಿಂದ ಲಿಂಗೈಕ ಶ್ರೀ ಧರ್ಮರಾವ್ ಅಫಜಲ್ಪುರ್ ಸ್ಮರಣಾರ್ಥ ಅರಿವಿನ ಮನೆ 872ನೇ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಡಾಕ್ಟರ್ ಚಿತ್ಕಳ ಮಠಪತಿ, ನಿವೃತ್ತ ಪ್ರಾಧ್ಯಾಪಕರು, ಕಲಬುರಗಿ. ವಿಷಯ ಅವಿರಳ ಜ್ಞಾನಿ ಚನ್ನಬಸವಣ್ಣ. ಇನ್ನು ಸೋಮವಾರ ಬೆಂಗಳೂರು ಬಸವ ಸಮಿತಿಯಿಂದ ನಿಜಾಚರಣೆಗಳ ಸಂಚಿಕೆ ಅಂಗದಿಂದ ಲಿಂಗದೆಡೆಗೆ ಮುಂದುವರೆದ ಭಾಗ. ವಚನ ಗಾಯನ ಮತ್ತು ನಿರ್ವಚನ ಶ್ರೀ ಬಾಪು ಪದ್ಮನಾಭ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಬೇಕಂತ ತಮ್ಮೆಲ್ಲ ಇದು ಮಾಡ್ಕೊತ ಮುಂದಿನ ಶನಿವಾರ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 65ನೇ ಭಾಗವನ್ನು ನೀವೆಲ್ಲ ಸೇರಿ ನಾವೆಲ್ಲರೂ ಕೂಡಿ ಅನುಭವಿಸೋಣ. ಶರಣಾರ್ಥಿಗಳು. ಈಗ ವಚನ ಮಂಗಲ ದಯವಿಟ್ಟು ಅಲ್ಲದೆ ಎದ್ದು ನಿಂತು. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಶರಣ ಸತಿ ಲಿಂಗಪತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿತ್
चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ
ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ